NTV ಕನ್ನಡ ಡಿಜಿಟಲ್ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ವಾಹಿನಿಯ ಮನದ ಮಾತು ಈ ವಾರದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ, ವಿಶೇಷ ಅತಿಥಿಯಾಗಿ ನಮ್ಮ ಜೊತೆಗೆ ಇರುವಂತಹ ಗಾನಗಾರರಿಗ 5,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಕೊಟ್ಟು ಆಕಾಶವಾಣಿಗಳಲ್ಲಿ ಮತ್ತು ದೂರದರ್ಶನಗಳಲ್ಲಿ ಇವರು ಗೀತೆಗಳನ್ನ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಹಾಡಿನ ಜೊತೆಗೆ ನಾವು ದಿನವನ್ನ ಪ್ರಾರಂಭ ಮಾಡ್ತೀವಿ. ಈ ತರದ ಎಲ್ಲಾ ಕಡೆ ಗೀತೆಗಳನ್ನ ಹಾಡಿ ಪ್ರಚುರಪಡಿಸಿರುವಂತಹ ನಮ್ಮ ನೆಚ್ಚಿನ ಗಾಯಕರಾದ ಶಶಿಧರ್ ಕೋಟೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸರ್. ನಮಸ್ಕಾರ ಪಂಕಜ್ ಅವರು. ನವ್ಯ ಡಿಜಿಟಲ್ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಶುಭವಾಗಲಿ, ನಿಮ್ಮ ಬದುಕು ಬಂಗಾರವಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಬಹಳ ಖುಷಿ ಆಯ್ತು. ನಮಗೂ ತುಂಬಾನೇ ಖುಷಿ ಆಯ್ತು ಸರ್ ನೀವು ಬಂದಿದ್ದು ನಮ್ಮ ಜೊತೆಗೆ. ಸಾಕಷ್ಟು ನಿಮ್ ಜೊತೆಗೆ ತುಂಬಾ ಮಾತಾಡೋದೇ, ಒಂದಷ್ಟು ಫನ್ನಿಯಾಗಿ ಮಾತಾಡೋದಿದೆ, ಗಂಭೀರವಾದ ವಿಷಯಗಳನ್ನ ಮಾತಾಡ್ಬೇಕು. ಸೊ ಎಲ್ಲದಕ್ಕೂ ನಿರ್ವಿಘ್ನವಾಗಿ ಸಾಗ್ಲಿ ಅಂತ ಹೇಳಿ ಒಂದು ಗೀತೆಯನ್ನ ಗಣೇಶವನ್ನ ಸ್ತುತನೆ ಮಾಡಿ ಮೊದಲು ಹೇಳ್ತೀನಿ, ನಾನು ಗುರೂರು ಪಂಕಜ್ ಅವರ ಅಭಿಮಾನಿ. ಸಾಹಿತ್ಯ ಕ್ಷೇತ್ರದಲ್ಲಿ ಪತ್ರಕರ್ತರಾಗಿ ಹೆಸರು ಮಾಡಿದ್ದೀವಿ. ಸಹೃದಯತೆ ಇದೆ, ಸರಳತೆ, ಸಜ್ಜನಿಕೆ ಇದೆ. ಇದೇ ಮುಖ್ಯ ನಮ್ಮ ಸಂಸ್ಕೃತಿ ಅಲ್ಲ. ಆ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಿ, ಜೀವನದಲ್ಲಿ ವೀಕ್ಷಕರ ಜೀವನದಲ್ಲಿ ಬರಬಹುದಾದ ವಿಘ್ನಗಳನ್ನ ಅವನು ದೂರ ಮಾಡ್ಲಿ. ಅದು ಯಾವತ್ತು ನೋಡಿ, ವಿಘ್ನ ಕಾರಕನು ಅವನೇ, ವಿಘ್ನ ನಾಶಕನು ಅವನೇ. ಭಕ್ತಿಯಿಂದ ಸ್ತುತಿ ಮಾಡಿದ್ರೆ ಅವನು ಎಲ್ಲ ವಿಘ್ನ ನಾಶ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಕೋಪ ಬಂದ್ರೆ ಚಂದ್ರನಿಗೆ ಶಾಪ ಕೊಟ್ಟವರು. ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಭಾದಾಗ ಕೊಡು ಮತಿ ವಿದ್ಯೆಯ ದಯಾಗನ. ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಭಾದಾಗ ಕೊಡುಮತಿ ವಿದ್ಯೆಯ ದಯಾಗನ. ಜನ ನನ್ನ ಝಿಂಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ನಮನ, ತಾಳದೊಳಗೆ ಮಾಡುವೆ ನಮನ. ಏಕದಂತ ಚತುರ್ಭುಜ ಶಂಖ ಚಕ್ರ ಹಿಡಕೊಂಡು ಸರರ ಬಂದು ಇಳಿದೆ ಕಲಿಯೊಳಗೆ, ಈ ಧರೆಯೊಳಗೆ, ಕಲಿಯೊಳಗೆ ಈ ಧರೆಯೊಳಗೆ. ಹತ್ತಿ ಸುಳಿದೆ ಇಲಿಯ ಮ್ಯಾಗ ಸುತ್ತ ಮುತ್ತ ಸುಳಿದೆ ನೋಡ, ಹತ್ತಿ ಸುಳಿದೆ ಇಲಿಯ ಮ್ಯಾಗ ಸುತ್ತ ಮುತ್ತ ಸುಳಿದೆ ನೋಡ. ಜಯ 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 ಗಣಪ, ಜಯ 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 ಗಣಪ. ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಭಾದಾಗ ಕೊಡುಮತಿ ವಿದ್ಯೆಯ ದಯಾಗನ, ದಯಾಗನ, ದಯಾಗನ. ಎಂತ ಕಂಠಸಿರಿ ಸರ್, ನಿಜವಾಗ್ಲೂ ಅದ್ಭುತವಾಗಿರುವಂತಹ ಒಂದು ಕಂಠಸಿರಿ. ಖುಷಿ ಆಗುತ್ತೆ ನೀವು ಇವತ್ತು ನಮ್ಮ ಜೊತೆ. ನಾನು ಇವತ್ತು ತುಂಬಾ ಮೊದಲಿಗೆ ಒಂದ್ ಸ್ವಲ್ಪ ಗಂಭೀರವಾಗಿರುವಂತಹ ವಿಷಯಗಳನ್ನ ಮಾತಾಡೋಣ. ಇಲ್ಲ ಇಲ್ಲ, ನೀವು ತುಂಬಾ ಪ್ರಬುದ್ಧರಿದ್ದೀರಿ. ಖಂಡಿತವಾಗ್ಲೂ ನಾನು ಸಾಕಷ್ಟು ವರ್ಷಗಳಿಂದ ನಿಮ್ಮನ್ನ ಗಮನಿಸಿದ್ದೀನಿ. ನಾನ್ ಕೂಡ ನಿಮ್ಮ ಅಭಿಮಾನಿ. ಹಾಗಾಗಿ ನಾವು ಈಗ ಸುಗಮ ಸಂಗೀತ ಕ್ಷೇತ್ರ ಇರ್ಬೋದು, ಭಾವಗೀತೆ ಇರ್ಬೋದು, ಚಲನಚಿತ್ರ ಗೀತೆ, ಇವುಗಳ ಒಂದು ಮಧ್ಯೆ ಇರುವಂತಹ ವ್ಯತ್ಯಾಸಗಳು ನೀವು ಕಂಡುಕೊಂಡಿರುವ ಹಾಗೆ ಏನಂತ? ಬಹಳ ಒಳ್ಳೆ ಪ್ರಶ್ನೆ. ಸಂಗೀತ ಮೂಲಕ್ಕೆ ಹೋದ್ರೆ ಅದು ನಾದೋಪಾಸನೆ ಅಂತ ಹೇಳ್ತಾರೆ. ಅದು ನಾದದ ಉಪಾಸನೆ, ಅಲ್ಲೇ ಪೂಜೆ ಅಂತ ಬಂತು ನೋಡಿ. ಈ ಪೂಜೆ ಅನ್ನುವಂತಹ ಬಂದ ಕೂಡ್ಲೆ, ಪದ ಬಂದ ಕೂಡ್ಲೆ ಅದು ಭಾರತೀಯ ಸಂಸ್ಕೃತಿ. ಬಿಕಾಸ್ ಭಾರತೀಯ ಸಂಸ್ಕೃತಿ ಭಕ್ತಿಯ ಸಂಸ್ಕೃತಿ. ಭಕ್ತಿ ಬಿಟ್ರೆ ಭಾರತಕ್ಕೆ ಬೆಲೆ ಇಲ್ಲ, ಅಧ್ಯಾತ್ಮ ಬಿಟ್ರೆ ಭಾರತಕ್ಕೆ ಬೆಲೆ ಇಲ್ಲ. ಪ್ರೀತಿ, ಭಕ್ತಿ, ನೀತಿ ಇದು ಭಾರತದ ಸಂಸ್ಕೃತಿ, ಇದು ಕನ್ನಡದ ಸಂಸ್ಕೃತಿ ಅಂತ ತಿಳಿದವರು ಇರ್ತಾರೆ. ನಾನೊಬ್ಬ ಗಾಯಕನಾಗಿ ನನ್ನ ಒಂದು ಪುಟ್ಟ ಅನುಭವದಲ್ಲಿ ಇದನ್ನ ತಿಳ್ಕೊಂಡಿದ್ದೀನಿ. ತಂದೆ ತಾಯಿ ಕೊಟ್ಟ ಸಂಸ್ಕಾರ. ಸಂಗೀತ ಯಾವತ್ತು ಹೃದಯದ ಭಾಷೆ ಅನ್ನೋದನ್ನು ನಾವು ಮರಿಬಾರ್ದು. ಸಂಗೀತ ಹೃದಯದ ಭಾಷೆ ಆದಾಗ ನಮ್ಮ ಮನಸ್ಸಿನ ವೈವಿಧ್ಯಮಯವಾದ ಭಾವನೆಗಳು, ಮನುಷ್ಯ ಭಾವಜೀವಿ, ಅದನ್ನು ವ್ಯಕ್ತಪಡಿಸೋದಕ್ಕೆ ನಿಮಗೆ ಸಾಕಷ್ಟು ಕಲೆಗಳಿದೆ. ಅದ್ರಲ್ಲಿ ಸಂಗೀತದಷ್ಟು ಪರಿಣಾಮಕಾರಿಯಾಗಿ ಚಿತ್ರಿಸೋ ಕಷ್ಟ. ಅಂದ್ರೆ ಸಂಗೀತದಲ್ಲಿ ನಿಮ್ಗೆ ನೀವು ಬೇಸರ ಆದಾಗಲೂ ಹಾಡ್ಬೋದು, ಖುಷಿ ಆದಾಗಲೂ ಹಾಡ್ಬೋದು, ಏನೋ ಕೋಪ ಬಂದಾಗಲೂ ಹಾಡ್ಬೋದು, ನವರಸಗಳು ಕೂಡ. ಬಹಳ ಒಳ್ಳೆ ಪ್ರಶ್ನೆ ಅಂದ್ರೆ, ಸಂಗೀತದಲ್ಲಿ ಬೇರೆ ಬೇರೆ ಪ್ರಕಾರಗಳಿದೆ. ಶಾಸ್ತ್ರೀಯ ಸಂಗೀತ, ನಾವು ಶಾಸ್ತ್ರೀಯ ಸಂಗೀತ ನೋಡಿದ್ರು ಕೂಡ ಒಂದು ವೆಸ್ಟರ್ನ್ ಸಂಗೀತ ಇರ್ಬೋದು, ಹಿಂದೂಸ್ತಾನಿ ಇರ್ಬೋದು. ನಮ್ಮ ಭಾರತದಲ್ಲಿ ದಕ್ಷಿಣಾದಿ ಕರ್ನಾಟಕ ಮ್ಯೂಸಿಕ್ ಇರ್ಬೋದು, ಅದಕ್ಕೆ ಉತ್ತರಾದಿ ಅಂತ ಹೇಳ್ತಾರೆ ಹಿಂದೂಸ್ತಾನಿ. ಅದಾದ್ಮೇಲೆ ಸುಗಮ ಸಂಗೀತ, ಚಿತ್ರಗೀತೆಗಳಿರ್ಬೋದು. ಸುಗಮ ಸಂಗೀತ ವ್ಯಾಪ್ತಿ ಬಹಳ ದೊಡ್ಡದು. ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಎಲ್ಲವೂ ಬರ್ತದೆ. ಚಿತ್ರಸಂಗೀತ ಮೂಲ ಎಲ್ಲವೂ ಒಂದೇ. ಅಂದ್ರೆ
ಸಂಕ್ಷಿಪ್ತವಾಗಿ ಹೇಳ್ಬೇಕಾದ್ರೆ ಸಪ್ತ ಸ್ವರಗಳ ಲೋಕ ಒಂದು ಆಕ್ಟೇವ್ ಅಲ್ಲಿ, ಅಂದ್ರೆ ಅದು ಪ್ರಾಕ್ಟಿಕಲಿ ಹೇಳೋದು ಕೀಬೋರ್ಡ್ ನುಡಿಸ್ತೀವಿ ಅಂತ ಇಟ್ಬಿಡುದು ಹಾರ್ಮೋನಿಯಂ. ಸರಿಗಮ ಪದನಿ ಈ 7 ಸ್ವರಗಳು 12 ಸ್ವರ ಸ್ಥಾನಗಳಾಗತ್ತೆ ಒಂದು ಸ್ಥಾಯಿಯಲ್ಲಿ. 12 ಸ್ವರ, ಅದು ಕರ್ನಾಟಕದಲ್ಲಿ ಅದೇ ಎಲ್ಲ 16 ಸಂಗೀತದ ಬಗ್ಗೆ ಜಾಸ್ತಿ ಅದೇ ಗೊತ್ತಾಗ್ತದೆ. 16 ಆಗುತ್ತೆ. ಕರ್ನಾಟಕದಲ್ಲಿ ಮೂಲ ಇರೋದು 12 ಸ್ವರ, ಅಂದ್ರೆ ಸಾ ಪ ಪ್ರಕೃತಿ ಸ್ವರ, ಸಾ ಮತ್ತು ಪ ಪ್ರಕೃತಿ ಸ್ವರ. ರಿಗಮ ಧನಿ ಈ 5 ಸ್ವರಗಳು ವಿಕೃತಿ ಸ್ವರ, ಅದರಲ್ಲಿ 2 ವೆರೈಟಿ ಇದೆ. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳೋದಾದ್ರೆ ಸಾ, ಇದು ಆಧಾರ ಷಡ್ ಅಂತ ಯಾವ್ದೊಂದು ಆಧಾರ ಷಡ್ ಇಟ್ಕೊಳ್ಳಿ. ಸಾರಿ ಸಾದ ಹತ್ತಿರ ಇರೋ ಲೀಡ್ಸು ಮೆಲ್ಲ ಮೇಲೆ ಹೋಗಿ ಸರಿ ನೋಡಿ ಚೇಂಜ್ ಆಯ್ತು, ರಿಯಲ್ ಎಲ್ಲ ಆಯ್ತು. ಗಾ ಗಾ ದೊಡ್ಡ ಗಾ, ಮಾ ಶುದ್ಧ ಮಧ್ಯಮ, ಮಾ ಪ್ರತಿ ಮಧ್ಯಮ, ಪಾ ಪ್ರಗತಿ ಸ್ವರ, ಧಾ ದಾ ನೀ ದೊಡ್ಡ ನೀ, ಸಾ ಬಂದ ಮೇಲಿನ ಆಕ್ಟೇವ್ ಅಲ್ಲಿಂದ ಅದೇ ತರ. ಅಂದ್ರೆ ಒಂದು ಆಕ್ಟೇವ್ ಅಲ್ಲಿ 12 ಸ್ವರ ಇಟ್ಕೊಂಡು ಈ 12 ಸ್ವರಗಳ ಬಿಟ್ಟು ಸಂಗೀತ ಇಲ್ಲ. ಪ್ರಪಂಚದ ಯಾವುದೇ ಸಂಗೀತ ಸ್ವರಗಳಲ್ಲಿ ಹೆಡ್ಡಿಂಗ್ ಬರಬೇಕು, ಅದು ನೊಟೇಶನ್ ನಾವು ಕಲ್ತ್ರೆ ಗೊತ್ತಾಗುತ್ತೆ. ಅದಕ್ಕೆ ಸ್ವರಗಳ ಜ್ಞಾನ ಅಂತ ಹೇಳ್ತಾರೆ. ಸ್ವರಗಳ ಜ್ಞಾನ ಸಂಗೀತದ ಮೂಲ ಜ್ಞಾನ. ಇದನ್ನ ಎಷ್ಟೋ ಸಲ ಜನ ತಿಳ್ಕೊಳ್ಳೋದಿಲ್ಲ. ಕೇಳಿ ಹಾಡ್ತಾರೆ, ಖುಷಿಯಲ್ಲಿ ಹಾಡ್ತಾರೆ, ಚೆನ್ನಾಗಿ ಹಾಡ್ತಾರೆ. ಕೆಲವರು ಅದ್ರ ಬಗ್ಗೆ ಸ್ವಲ್ಪ ಡೀಪ್ ಹೋಗಿ ಆ ಸ್ವರಗಳಿಂದ ಏನು ಅಧ್ಯಯನ ಮಾಡ್ತಾರೆ. ಇದನ್ನೇ ನನಗೆ ಒಬ್ಬ ಇನ್ಸ್ಟ್ರೂಮೆಂಟ್ ನುಡಿಸ್ತಾರೆ ಅಂತ ಹೇಳಿ ಯಾವುದೇ ಹಾಡಲ್ಲಿ, ಯಾವುದೇ ಹಾಡು ತಗೊಳ್ಳಿ ನೀವು. ಕೋಡಗ ನಕ್ಕೋಳಿ ನುಂಗಿಟ್ಟ ಸಾಹಿತ್ಯ, ಸಾಸ ಸ ನಿಸ ನಿ ಪ ಮರಿ, ಆಮ್ ಲ್ಯಾಂಡಿಂಗ್ ಆನ್ ದ ರೀ, ನೋಡುವ ತಂಗಿರಿ ನೀ ಸರಿ, ಕೋಡಗನ ಕೋಳಿ ನುಂಗಿಟ್ಟ ರಿಪ್ಪ ಪ ಮರಿ ಮರಿ ನೀರಿ ಸ. ಇದು ಸಂಗೀತ ಗೊತ್ತಿದೆ ನಮಗೆ ಗೊತ್ತಾಗುತ್ತೆ. ಈ ಸ್ವರಗಳಲ್ಲಿ ಹಾಡ್ಬೋದು. ಓಡಿ ಮಗ ಸ ಸರಿ ಸ ಸರಿ ಸ, ದಟ್ಸ್ ಆಲ್ಸೋ ನೋಟ್. ವಾತಾಪಿ ಗಣಪತಿ ಗಾರಿ ಸ ಸಾನಿ ಪರಿ ನಿರಿ, ದಿಸ್ ಇಸ್ ಆಲ್ಸೋ So, ನೀವು ಸಂಗೀತದಲ್ಲಿ ಇಷ್ಟೊಂದು ಆಳ್ವಾದ ಅಧ್ಯಯನ ಮಾಡಿದ್ದೀರಲ್ಲ, ನಿಮ್ಮನ್ನ ಪ್ರಭಾವಿಸಿರುವಂತಹ ಗುರುಗಳು ಯಾರು? ಮತ್ತೆ ನೀವು ಅವರಿಂದ ಏನನ್ನ ಕಲ್ತಿದ್ದೀರಾ? ಮತ್ತೆ ನಿಮ್ಮ ಪ್ರಭಾವಿಸಿದಂತಹ ಕಲಾವಿದರು ಯಾರು? ಇದು ಒಳ್ಳೆಯ ಪ್ರಶ್ನೆ. ಇದರಲ್ಲಿ ಏನಂದ್ರೆ, ಇದರಲ್ಲಿ ನೀವಾಗ ಕೇಳಿದ ಅದಕ್ಕೆ ಉತ್ತರ ಇಷ್ಟೇ. ಸಂಗೀತದು ಎಲ್ಲೋ ಸ್ವರಗಳ ಲೋಕ. ಆಯಾ ಪ್ರಕಾರಕ್ಕೆ ಹೊಂದಿಕೆ ಆಗೋ ತರ ನಾವು ನಮ್ಮ ಪ್ರಸ್ತುತಿ ಇರ್ಬೇಕಮ್ಮ ಪಂಕಜ. ಈ ಕ್ಲಾಸಿಕಲ್ ಅಂದ್ರೆ ಆತರ ಮಾಡಕ್ಕಾಗಲ್ಲ. ಕೊಡಗನ ಕೊಡಗನ ಕೋಳಿ ಹಾಡಕ್ಕಾಗಲ್ಲ. ಕೊಡಗನಕ್ಕೂ ಅದು ಜನಪದ ಶೈಲಿಯಲ್ಲಿ ಇರ್ಬೇಕು. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ, ಹುಟ್ಟು ಸಾವು ಬಾಳಿನಲ್ಲಿ 2 ಕೊನೆಗಳು, ಬಯಸಿದಾಗ ಕಾಣದಿರುವ 2 ಮುಖಗಳು. ನೋಡಿ ಅದು ದೊಡ್ಡವರು ತೋರಿಸಿದಾರಲ್ಲ. ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು 2 ಉಂಟು ಬಾಳಲತೆಯಲಿ, ದುರಾಶೆಯಲ್ಲಿ ಹೋಗುತ್ತಲ್ಲ. ಇದು ಸಿನಿಮಾ ಗೀತೆ ಅಂದ್ರೆ ಹಿಂಗೆ ಇರಬೇಕು ಅಂತ ಇದೆ. ಅದರ ಮೂಲ ರಚನೆಗಳಿದೆ. ಮೂಲತಃ ಎಲ್ಲಾ ಪ್ರಕಾರಗಳಲ್ಲೂ ಎಲ್ಲ ಪ್ರಕಾರ ಒಂದೇ ಆದ್ರು ಅದರದ್ದೇ ಆದ ವಿಶಿಷ್ಟವಾದ ಮನೋಧರ್ಮ, ಅದರ ಈ ಗುಣಗಳು ಎಲ್ಲದಕ್ಕೂ ಸಂಗೀತ. ಹಾಗೆ ನಿಮಗೆ ಅದು ಶ್ರೇಷ್ಠ ಇದು ಶ್ರೇಷ್ಠ ಇಲ್ಲ, ಎಲ್ಲವೂ ಒಂದೇ, ಹೃದಯದ ಭಾಷೆಯಾಗಿ ಒಂದೇ. ಒಬ್ಬರಿಗೆ ಒಂದು ಪ್ರಕಾರ ಹೆಚ್ಚು ಇಷ್ಟ ಇರ್ಬೋದು. ಕೆಲವರಿಗೆ ಕ್ಲಾಸಿಕಲ್ ತುಂಬಾ ಇಷ್ಟ ಆಗ್ಬೋದು, ಕೆಲವರಿಗೆ ಕ್ಲಾಸಿಕಲ್ ನಲ್ಲೂ ಕೆಲವರಿಗೆ ಕರ್ನಾಟಕ ಮ್ಯೂಸಿಕ್ ಹೆಚ್ಚು ಖುಷಿ ಆಗ್ಬೋದು, ಕೆಲವರಿಗೆ ಹಿಂದೂಸ್ತಾನಿ ಖುಷಿ, ಸಬ್ಜೆಕ್ಟಿವ್. ಕೆಲವರಿಗೆ ಸುಗಮ ಸಂಗೀತ ಖುಷಿ, ಕ್ಲಾಸಿಕಲ್ ಅದು ಬೇಡಪ್ಪ ಸುಗಮ ಸಂಗೀತ ಖುಷಿ ಆಗ್ಬೋದು. ಕೆಲವರು ಫೋಕ್ ಮಾತ್ರ ಸಾಕು ಅಂತ ಇರ್ಬೋದು. ಕೆಲವರು ಎಲ್ಲವನ್ನೂ ಆಕ್ಸೆಪ್ಟ್ ಮಾಡೋದು, ಅದು ಬೇಕು. ಸಮಷ್ಟಿ ಎಲ್ಲವನ್ನ ನಾವು ಸೇರಿಸ್ಕೊಂಡು ಹೋದಾಗ ಸಂಗೀತವೇ ದೊಡ್ಡದು. ಎಲ್ಲಾ ಪ್ರಕಾರಗಳು ನ್ಯಾಯ ಕೊಡುವಂತ ಪ್ರಯತ್ನವನ್ನ ಒಳ್ಳೆ ವಾದಕ, ಒಳ್ಳೆ ಗಾಯಕ ಮಾಡ್ಬೇಕು. ಇದು ನನಗೆ ಇದಕ್ಕೆಲ್ಲ ನೀವು ಹೇಳಿದ ನಿಮ್ಮ ಮುಂದಿನ ಪ್ರಶ್ನೆ ಬಂತು, ಯಾರು ಇದಕ್ಕೆಲ್ಲ ಪ್ರಭಾವ ಬೀರಿದವರು ಅಂತ. ಅದು ನಾನು ತುಂಬಾ ಹಿಂದೆ ಹೋಗ್ಬೇಕಾಗುತ್ತೆ. ಏನು ನನ್ನ ಹುಟ್ಟೂರು, ನಾ ಬೆಂಗಳೂರಿಗೆ ಬಂದು ಒಂದು 33 years ಆಯ್ತು. ಚಿಕ್ಕ ಹುಡುಗ ಆಗಿದ್ದಾಗ ನಾನು ಹುಟ್ಟಿದ್ದು ಬಿಡೋದೆಲ್ಲ ನನ್ನ ನೇಟಿವ್ ಪ್ಲೇಸ್ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಅಂತ ಹೇಳಿ ಇಲ್ಲಿ ಇರೋದಕ್ಕೆ ಗೊತ್ತಾಗುತ್ತೆ. ಅಲ್ಲಿ ಒಂದು ಪುಟ್ಟ ಊರು ಕೋಟೆ ಅಂತ, ಸುಳ್ಯ ತಾಲೂಕು ಪುಟ್ಟ ಊರು ಕೋಟೆ. ಬಹುಶಃ ಹಿಂದೆ ಕೋಟೆ ಅಂತ ಗೊತ್ತಿಲ್ಲ. ಅದು ನನ್ನ ಸರ್ವಸ್ವೂ ಆಗಿದ್ದಂತ ನನ್ನ ತಂದೆ ತಾಯಿಗಳ ಆಶೀರ್ವಾದ. ಭೌತಿಕವಾಗಿ ಅವರು ನನ್ನ ಜೊತೆ ಇಬ್ರು ಇಲ್ಲ ಈಗ.
ಅಪ್ಪ ತಿಳ್ಕೊಂಡು 17 ವರ್ಷ ಆಯ್ತು, ಅಮ್ಮ ತಿಳ್ಕೊಂಡು 1.5 ವರ್ಷ ಆಯ್ತು. ವಾಟ್ ಎವರ್ ಲಿಟ್ಲ್ ಐ ಹ್ಯಾವ್ ಅಚೀವ್ಡ್, ಸಾಧಿದ್ದೇನೆ ಹೇಳೋದಿಲ್ಲ, ಏನಿದ್ರು ಅದು ಅವರಿಗೆ ಸಮರ್ಪಣೆ, ಅವರ ಆಶೀರ್ವಾದ, ಅವರ ಪ್ರೇರಣೆ. ನಮಗೆ ಮನೆಯಲ್ಲಿ ಒಳ್ಳೆ ಸಂಗೀತ ಕೇಳುವಂತ ವಾತಾವರಣ ಇತ್ತು. ಅಪ್ಪ ಸ್ವಲ್ಪ ಭಜನೆ ಎಲ್ಲ ಹಾಡ್ತಾ ಇದ್ರು. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ, ದೊಡ್ಡಪ್ಪ ಹಾರ್ಮೋನ್ ಇಟ್ಕೊಂಡು ಬರ್ತಾ ಇದ್ರು. ಮುಂಚೆ ಎಲ್ರು ಮೊದ್ಲಿಗೆ ಹಾಡಕ್ ಶುರು ಮಾಡಿದಾಗ ಭಜನೆ ತುಂಬಾ ಚೆನ್ನಾಗಿ ಅವ್ರಿಗೆ ಭಜನೆ ಬೇಕೇ ಬೇಕು. ಭಜನೆ ಹಾಡೋದ್ರ ಮೂಲಕ ನಾವು ಬೆಳೆಯೋದು ಅದ್ರಲ್ಲೇ, ನಾವು ಮೂಲಕ ನಾವು ಭಜನೆ ಖುಷಿ ಕೊಡೋದು, ಮೊದಲಿಗೆ ಖುಷಿ ಕೊಡ್ತಾ ಇರುತ್ತೆ. ಹೆಚ್ಚು ನಾಲೆಜ್ ಇಲ್ದಿದ್ರು ಭಜನೆ ಹಾಡ್ಲಿಕ್ಕೆ ನಿಮ್ಗೆ ಈಸಿಯಾಗಿ ನೀವು ಹಾಡ್ಕೊಂಡು ಹೋಗ್ಬೋದು. ಆಮೇಲೆ ಸಾಧನೆ ಏನಾಯ್ತು, ಮನೆಯಲ್ಲಿ ಪ್ರೋತ್ಸಾಹ. ಅಂದ್ರೆ ನಮ್ಮಲ್ಲಿ ವೃತ್ತಿಪರ ಗಾಯಕರು ಯಾರಿಲ್ಲ ನಮ್ಮ ಫ್ಯಾಮಿಲಿ, ಓನ್ಲಿ ಸಪೋರ್ಟ್. ಅಪ್ಪಂಗೆ ತುಂಬಾ ಇಷ್ಟ ಇತ್ತು, ಅಮ್ಮಂಗೂ ತುಂಬಾ ಇಷ್ಟ ಇತ್ತು. ಆಮೇಲೆ ಗುರುಗಳು ನಮ್ಮ ಮನೆಗೆ ಬರ್ತಾ ಇದ್ರು, ರಘುನಾಥ್ ಭಟ್ ಅಂತ. ಅಲ್ಲಿಂದ ಸ್ಟಾರ್ಟ್ ಆಯ್ತು ನಂದು. ಮತ್ತೆ ನಮ್ ದೊಡ್ಡಮ್ಮ ಒಬ್ರು ಸತ್ಯಭಾಮೆ ಅಂತ, ಅವ್ರ ಹತ್ರ ಪಾಠ ತಗೊಂಡೆ. ಮಂಗಳೂರಲ್ಲಿ ಬೇರೆ ಪುತ್ತೂರು ತಗೊಂಡೆ. ಒಳ್ಳೊಳ್ಳೆ ಗುರುಗಳ ಹತ್ರ ಪಾಠ ಆಯ್ತು. ಅದು ಹೇಳಕ್ ಕೊಟ್ರೆ ನಿಮಗೆ 1 ಗಂಟೆ ಸಾಕಾಗ್ಲಿಕ್ಕಿಲ್ಲ. ಇವುದರ ಜೊತೆಗೆ ಒಂದು ವಿಶೇಷವಾಗಿ ಹೇಳ್ತೀನಿ, ಬಾಲಮುರಳಿ ಕೃಷ್ಣ ಇಡೀ ಸಂಗೀತ ಜಗತ್ತಿಗೆ ಸಾರ್ವಭೌಮ, ಮತ್ತು ಜೇಸುದಾಸ್ ಹರಿವರಾಸನಂ ವಿಶ್ವ. ಏನು ಸ್ವಾಮಿ ಕೊಟ್ಟಿದ್ದಾರೆ. ನನ್ನ ಸೌಭಾಗ್ಯ ಅಷ್ಟೇ, ಅದು ನನ್ನ ಯೋಗ. ನಾನು ಬಹಳ ಚಿಕ್ಕವನು. ಅವರ ಕಾರ್ಯಕ್ರಮ ನಾನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕೇಳಿದೆ. ಇಬ್ಬರ ಕಾರ್ಯಕ್ರಮ ಕುಕ್ಕೆ ಸುಬ್ರಹ್ಮಣ್ಯ ಆಯ್ತು. ಪ್ರಭಾವ ನನಗೆ, ವಾಹ್, ಇದು ಬಹಳ ಇದೆ ವಿಷಯ, ಏನಾದ್ರು ಮಾಡ್ಬೇಕಲ್ಲ. ಚಿಕ್ಕ ಹುಡುಗ ಕೇಳಿದ್ ನಾನು 10ನೇ ಕ್ಲಾಸ್. ಚೆನ್ನಾಗಿ ಹೇಳಿದ್ರಿ. ಅದು ಯೋಗಿ ಅಮ್ಮ, ಅವರು ಯೋಗಿ ನಾವೆಲ್ಲ ಬಹಳ ಲೌಕಿಕರು. ಅವರು ನಾದ ಯೋಗಿ. ಭೀಮಚಂದ್ರೀಶ್ ಇರ್ಬೋದು, ಎಲ್ಲ ಇರ್ಬೋದು. ಆಮೇಲೆ ದಾಸರ ಪದಗಳಲ್ಲಿ ನಮ್ಗೆ ಹೆಚ್ಚು ಇಂಟ್ರೆಸ್ಟ್ ಬರ್ಲಿಕ್ಕೆ ಕಾರಣ ಅದು ವಿದ್ಯಾಭೂಷಣ್ ಹಾಡುವ ಸ್ವಾಮಿ ಅಂತ ಅವರು ಸ್ವಾಮಿಗಳಾಗಿದ್ದಾರೆ. ಆಮೇಲೆ ನರಸಿಂಹನಾಯ್ಕ ಎಕ್ಸಲೆಂಟ್ ಸಿಂಗರ್, ನಮ್ಮ ನೋಡ್ಬೋದು. ಇವ್ರದೆಲ್ಲ ನಾನು ಕ್ಯಾಸೆಟ್ ಕೇಳಿ ಪ್ರಭಾವಿತ. ಎಸ್ಪೆಷಲಿ ಬಾಲಮುರಳಿ ಜೇಸುದಾಸ್ ಅವರ ಪ್ರಭಾವ ನನಗೆ ಇವತ್ತಿಗೂ ಇದೆ. ಐ ಎಡೋರ್ ದೆಮ್. ನಾಟ್ ಓನ್ಲಿ ಅಭಿಮಾನಿ, ಆರಾಧಕ ಅಂತ ಹೇಳ್ಬೋದು. ಒಳ್ಳೆ ವರ್ಧನಕ್ಕೆ ಅಭಿಮಾನಿಯಿಂದ ಕಮ್ಮಿ ಆಗೈತೆ ನನಗೆ. ನಾನು ನಿಮ್ಮ ಅಭಿಮಾನಿ, ನಾನು ನಿಮ್ಮ ಆರಾಧಕ. ನಿಮ್ಮನ್ನ ದೇವರುಗಳಲ್ಲಿ ಇಟ್ಟೇ ಪೂಜೆ ಮಾಡುದು ನಾನು. ಯಾರು? ಬಾಲಮುರಳಿ ಜೇಸುದಾಸ್. ಮತ್ತೆ ಎಲ್ಲರೂ ಇದ್ದಾರೆ, ಎಲ್ಲ JSP ಇರ್ಬೋದು, PB ಶ್ರೀನಿವಾಸ್ ಇರ್ಬೋದು, ಜಾನಕಿಯಮ್ಮ ಇರ್ಬೋದು, ಲತಾ ಮೇಶ್ವರ್ ಇರ್ಬೋದು, ರಫಿ ಇರ್ಬೋದು. ಯಾರ ಹೆಸರು ಹೇಳಿದ್ರೆ ಅದು ಮುಗಿಯಲ್ಲ. ಇವೆಲ್ಲರೂ ಕೂಡ ಪ್ರಾತಸ್ಮರಣೀಯರು. ಮತ್ತು ಇವರೆಲ್ಲರ ಪ್ರಭಾವ ಎಲ್ಲರ ಮೇಲೆ ಇರುತ್ತೆ. ನಾವು ನಮ್ಮ ಶೈಲಿಯನ್ನು ಡೆವಲಪ್ ಮಾಡ್ಕೊಂಡು ಹೋಗ್ಬೇಕು. ಹಾಗೆ ಆ ಪ್ರಭಾವ ಸಿಕ್ತು. ಇಡೀ ಕರ್ನಾಟಕದಾದ್ಯಂತ ಎಷ್ಟು ಎಲ್ಲ ಪ್ರಕಾರಗಳಲ್ಲಿ ಹಾಡ್ಕೊಂಡು ಬಂದ್ರು ಕೂಡ ಎಲ್ಲ ಪ್ರಕಾರಗಳಲ್ಲೂ ನಿಮ್ಮದೇ ಆದಂತಹ ಒಂದು ವಿಶೇಷ ಛಾಪನ್ನ ಅಲ್ಲಿ ಬಿಟ್ಟಿದ್ದೀರ. ಆ ಧ್ವನಿ ಕೇಳಿದ ತಕ್ಷಣ ಗೊತ್ತಾಗುತ್ತೆ ಇದು ಶಶಿಧರ್ ಕೋಟೆ ಅವ್ರದ್ದು ಅಂತ ಹೇಳಿ. ಚೆನ್ನಾಗಿ ಮಾತಾಡ್ತೇನೆ, ನನಗೆ ಆ ಯೋಗ್ಯತೆ ಗೊತ್ತಿಲ್ಲ, ಬಟ್ ಮಾತು ಕೇಳಕ್ ಖುಷಿ ಆಗಿತ್ತು. ನಿಮಗೆ ಒಂದು ಸತ್ಯ, ನಾನು ನನ್ನದೇ ಆದ ಶೈಲಿಯನ್ನು ರೂಢಿಸ್ಕೊಂಡಿದ್ದೀನಿ, ಅದೊಂದು ನನಗೆ ಸಂತೋಷ. ನಮ್ಮ ವ್ಯಕ್ತಿತ್ವ ನೋಡಿ, ಈ ಸಂಗೀತ ನಿಮಗೆ ಡೀಪ್ ಆಗಿ ಸ್ವಲ್ಪ ಹೋದ್ರೆ ಆತ್ಮ ಸಾಕ್ಷಾತ್ಕಾರದವರೆಗೆ ಕೂಡ ಹೋಗೋ ಸಾಧ್ಯತೆ ಇದೆ. ಈಗ ನಮ್ಮ ಸನಾತನ ಸಂಸ್ಕೃತಿ ಒಂದು ಮೂಲ ಮನೋಧರ್ಮ ಏನ್ ಹೇಳಿ, ಹೂಯಮಾಯ್ ನಾನು ಯಾರು ಅಂದ್ರೆ ಆತ್ಮಕ್ಕೆ ಹೋಗ್ತದೆ. ಆತ್ಮ ಪರಮಾತ್ಮ ಸಂಬಂಧಕ್ಕೆ ಹೋಗುತ್ತೆ, ಡೀಪ್ ಆಗಿ ಹೋಗುತ್ತೆ. ತತ್ವಮಸಿ ಉಪನಿಷತ್ ವಾಕ್ಯ ನೆನಪಾಗುತ್ತೆ, ಅದೇ ನಾನು. ಸಚ್ಚಿದಾನಂದ ರೂಪ ಶಿವೋಹಂ ಶಿವ, ಭಗವಂತನ ಸಾಕ್ಷಾತ್ಕಾರ ಸಂಗೀತದಿಂದ ಸಾಧ್ಯ ಅಂತ ಪುರಂದರದಾಸರು ತೋರಿಸಿದ್ರು, ಬಸವಣ್ಣವರು ತೋರಿಸಿದ್ರು, ತ್ಯಾಗರಾಜರು ತೋರಿಸಿದ್ರು, ದೀಕ್ಷಿತರು ಶ್ಯಾಮಶಾಸ್ತ್ರಿಗಳು, ಮೀರಾಬಾಯಿ ತೋರಿಸಿದ್ರು. ಇವರೆಲ್ಲ ಸಾಕ್ಷಾತ್ಕಾರ ಆಗಿರ್ತೀವಿ. ಅಂದ್ರೆ ಅಲ್ಲಿವರೆಗೂ ಸಾಧ್ಯತೆ ಸಂಗೀತದಿಂದ ಇದೆ. ನಾವು ಅದನ್ನು ಸಾಧನೆ ಮಾಡ್ತೀವಿ ಅದು ನಮಗೆ ಬಿಟ್ಟಿದೆ. ಆದ ಕಾರಣ ನಾನು ಹೇಳೋದು, ಈ ರೀತಿಯ ಒಂದು ಸಂಗೀತವನ್ನು ನಮಗೆ ಭಗವಂತ ಕೊಟ್ಟಾರು, ಇಷ್ಟ ಆದ್ರೂ ಜನರಿಗೆ ಸಂತೋಷ ಕೊಡೋ ಭಾಗ್ಯ ಕೊಡ್ತಾರೆ. ಈಗ ನಾವು ಯು ಶುಡ್ ಬಿ ಗ್ರೇಟ್ಫುಲ್ ಟು ಗಾಡ್ ಅಷ್ಟೇ. ಸಂಗೀತದಲ್ಲಿ ಎಲ್ಲವೂ ಸಾಧ್ಯ. ನೀವು ಹೇಳಿದ ಹಾಗೆ ಈ ಪ್ರಭಾವ ಎಲ್ಲ ಬೀರಿದ ಮಹಾನುಭಾವರ ಜೊತೆಗೆ ನಮ್ಮದೇ ಆದ ಶೈಲಿಯನ್ನು ಅಳವಡಿಸಿಕೊಂಡು ಹೋದ್ರೆ ಜನ ನಮ್ಮನ್ನು ಹೆಚ್ಚು ಇಷ್ಟಪಡ್ತಾರೆ. ಅಂತೂ ಜನರಿಗೆ ಮುಟ್ಟುವ ತರ ಸಂಗೀತ ಇರಬೇಕು. ಈಗ ಐ ಆಮ್ ನಾಟ್ ಎ ಸ್ಕಾಲರ್ ಅಟ್ ಆಲ್. ನನಗೆ ಭ್ರಮೆಗಳಿಲ್ಲ. ನಾನು ಅದು ದೊಡ್ಡ ಸಾಗರ, ಸಂಗೀತ ಸಾಗರ. ಒಂದು ಇಷ್ಟೆಲ್ಲ ತಿಳ್ಕೊಂಡು ಬೊಗಸೆ ನೀರು ಅಂತ ಹೇಳ್ತೀನಿ ನಾನು ಯಾವತ್ತು. ಬಟ್ ವಿ ಶುಡ್ ಮೇಕ್ ಪೀಪಲ್ ಹ್ಯಾಪಿ. ಅದು ಹೇಗೆ ಅಂದ್ರೆ ಸೂಕ್ಷ್ಮ ವಿಷಯಗಳಿದೆ. ಎಲ್ಲಿ ಯಾವ ರೀತಿಯ ಹಾಡುಗಳು ಆಯ್ಕೆ ಮಾಡಬೇಕು, ಎಲ್ಲಿ ಯಾವ ರೀತಿ ಹಾಡಬೇಕು. ಮದುವೆ ಮನೆಗೆ ಹೋಗಿ ದೇಹದಿಂದ ದೂರನಾದೆ ಏಕೆ ಆತ್ಮನೇ
ಸಂಗೀತ ಹಾಡಕ್ಕಾಗಲ್ಲ. ನಾನೀಗ ಅದನ್ನೇ ಕೇಳೋಣ ಅನ್ಕೊಳ್ತಿದ್ದೆ. ಕಂಠಕ್ಕಿಂತ ಉತ್ತಮ ಗಾಯಕರಾಗೋದಕ್ಕೆ ನಮ್ಮ ಮಧುರವಾದ ಕಂಠಕ್ಕಿಂತಲೂ ಮುಖ್ಯವಾಗಿರೋ ಮತ್ತೊಂದು ಗುಣ ಯಾವುದು ಅಂತ ಹೇಳಿ ನೀವು ನಾನ್ ಹೇಳೋದು ಒಂದು ಸಮಯ ಪ್ರಜ್ಞೆ, ಡೆಡಿಕೇಶನ್, ಇದೆಲ್ಲ ಮಾಮೂಲಿ ಇದ್ದೇ ಇದೆ. ಯಾವ್ದು ತಪಸ್ಸು. ಸಂಗೀತ ಅಂದ್ರೆ ಅದಕ್ಕೆ ಶಾರ್ಟ್ ಕಟ್ ಇಲ್ಲ. ನಮ್ಗೇನ್ ಇವತ್ತು ಕೇಳಿ ಈ ಕರೋಕೆ ಬಂದ್ಮೇಲೆ ಅದು ತುಂಬಾ ಆಗಿಬಿಟ್ಟಿದೆ. ಎಲ್ಲರೂ ಹಾಡುವರೆ, ತಪ್ಪಿಲ್ಲ, ನಾನು ಎಲ್ರಿಗೂ ಸಪೋರ್ಟ್ ತಂದು, ಆದ್ರೆ ಸಾಧನೆ ಮಾಡ್ಬೇಕು. ಅದು ಒಂದು ಅಡಿಗೆ ಮಾಡ್ಬೇಕಾದ್ರೆ ಸುಮ್ನೆ ಆಗತ್ತಾ? ಈಗ ನಾನೆಲ್ಲ ಅಡಿಗೆ ಮಾಡಿ ತಿನ್ನಕ್ಕೆ ಸಾಧ್ಯ ಇಲ್ಲ. ಹೇಳಿದ್ನ ನಮ್ಗೆ ಗೊತ್ತಿರೋ ವಿಷಯ ತಿಳ್ಕೊಳ್ಬೇಕು. ನೀವು ಕೂಡ ಅಭ್ಯಾಸ ಮಾಡಿದ್ರೆ ಮಾಡಬಹುದು, ಮಾಡಬಹುದು. ನಾನು ಹೇಳ್ತೇನೆ ಅಟ್ಲೀಸ್ಟ್ ಸರಿ ಅವ್ರಿಗೆ ಅಟ್ಲೀಸ್ಟ್ ಒಂದು 2 ವರ್ಷ ಒಳ್ಳೆ ಗುರಿಗಳ ಅಭ್ಯಾಸ ಉಂಟು. ಬೇಸಿಕ್ ಎಲ್ಲ ತಿಳ್ಕೊಂಡ್ರೆ ಒಳ್ಳೇದು. ಕೆಲವರಿಗೆ ಏನಿರುತ್ತೆ, ಮ್ಯೂಸಿಕ್ ಸೆನ್ಸ್ ಅದ್ಭುತವಾಗಿರುತ್ತೆ ಒಳಗಿಂದ, ಅದು ಕೇಳಿದ ಕೂಡ ಅದೇ ತರ ಹಾಡ್ಬಿಡ್ತಾರೆ. ಅದು ಒಂದು ಲೆವೆಲ್ ವರೆಗೂ ಓಕೆ. ಇಫ್ ಯು ವಾಂಟ್ ಟು ಎಕ್ಸ್ಟೆಂಡ್ ಫರ್ದರ್, ಇಫ್ ಯು ವಾಂಟ್ ಟು ಗ್ರೋ ಫರ್ದರ್, ನೀವು ಸಂಗೀತ ಸಾಧನೆ ಮಾಡ್ಲೇಬೇಕು. ಅದನ್ನ ಹೇಳಿದ ಸ್ವರಗಳ ಜ್ಞಾನ, ತಾಳಜ್ಞಾನ, ಇದೆಲ್ಲ ರಾಗಗಳದ್ದು, ಇದೆಲ್ಲ ನೀವು ಡೀಪ್ ಹೋದಷ್ಟು ಮುಗಿಯಲ್ಲ ಅದು. ಈ ನಾವು ಬಿಡಿ, ಬಾಲಮುರಳಿ ಹೇಳ್ತಾರೆ, ಬಾಲಮುರಳಿ ಕೃಷ್ಣ ಜೇಸೋದವರು ನಮ್ಗೇನ್ ಬರಲ್ಲ, ವಿ ಡೋಂಟ್ ನೋ ಮ್ಯೂಸಿಕ್ ಅಂತ. ಬಾಲಮುರಳಿ ಸಂದರ್ಶನ ನನಗೆ ಸಿಕ್ಕಿದ್ರವ್ರು, ಅವಶ್ಯ ಆಮೇಲೆ ಹೇಳ್ತೀನಿ, ಐ ಡೋಂಟ್ ನೋ ಮ್ಯೂಸಿಕ್ ಅಂತ. ಮ್ಯೂಸಿಕ್ ನೋಸ್ ಮೀ, ನೋಡಿ, ಮ್ಯೂಸಿಕ್ ನೋಸ್ ಮೀ. ಸಂಗೀತಕ್ಕೆ ನನಗೆ ಗೊತ್ತು, ನನ್ನ ಮುಖೇನಲ್ಲಿ ಹೋಗುತ್ತೆ ಅಂತ. ಎಂತ ಹಾಗಾಗಿ ಸಂಗೀತದ ಅದ್ಭುತವಾದ್ದು, ದೈವಿಕವಾದ್ದು. ಅದು ಶಾರ್ಟ್ ಕಟ್ ಅಲ್ಲಿ ಬರುವಂತದ್ದಲ್ಲ. ನಾವು ಅನುಕರಣೆಯನ್ನ ದಾಟಿ ಅನುಸರಣೆಗೆ ಹೋಗ್ಬೇಕಾಗತ್ತೆ. ನಮ್ಮದೇ ಶೈಲಿಗಳು ಮತ್ತೆ ನೀವು ಕೇಳಿದ್ರಿ ಮೂಲ ಲಕ್ಷಣ ಏನಂದ್ರೆ, ಒಂದೊಂದು ಎಲ್ಲಿ ಯಾವ ತರ ಪ್ರೆಸೆಂಟ್ ಮಾಡಬೇಕು, ಆಡಿಯನ್ಸ್ ಅನ್ನು ನಾವು ಸ್ವಲ್ಪ ಗಮನ ಇಟ್ಕೊಳ್ಬೇಕು. ಅದೇ ನಾನು ಹೇಳ್ತಾ ಇದ್ದೆ, ಮದುವೆ ಮನೆಗೆ ಹೋಗಿ ನೀವು ವಿಜಯ ನರಸಿಂಹವ್ರು ಹೇಳಿದ್ರು ನನ್ನ ಹತ್ರ, ಅವ್ರು ಬರೆದ ಹಾಡೋದು ಕೊಟ್ಟವ್ರೆ. ಈ ದೇಹದಿಂದ ದೂರನಾದ ಇದೆಯಲ್ಲ, ನನ್ನ ಫಸ್ಟ್ ಹಾಡು ಮದುವೆ ಮನೆಯಲ್ಲೂ ಹಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿ. ದೇಹದಿಂದ ದೂರನಾದ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ ಮದುವೆ ಮನೆಯಲ್ಲಿ ಯಾಕೆ ಆಗ್ತಿರಪ್ಪ? ಮದುವೆ ಮನೆಯಲ್ಲಿ ಯಾವ್ದು ಒಲವೇ ಜೀವನ ಸಾಕ್ಷಾತ್ಕಾರ, ಪಂಚಮ ವೇದ. ಪಬ್ಲಿಕ್ ಪ್ರೋಗ್ರಾಮ್ ಅಲ್ಲಿ ಕ್ಲಾಪ್ ಬೀಳ್ಬೋದು ಅದಕ್ಕೆ. ಉದಾಹರಣೆಗೆ ನೀವು ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿಯೇ ಅಂತ ನೀವು ಮದುವೆ ಮನೆಯಲ್ಲಿ ಹಾಡಕ್ಕಾಗತ್ತೆ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನ್ಮದಲ್ಲೂ ಎಂತ ಹಾಡಿದೆ ಅಂತ. ಒಲವೇ ಜೀವನ ಸಾಕ್ಷಾತ್ಕಾರ, ಪಂಚಮ ವೇದ ಪ್ರೇಮದ ನಾದ, ಅದು ವಿಜಯ ನರಸಿಂಹ ಪಂಚಮ ಪ್ರಣಯದ ಸರಿಗಮ ಭಾವಾನಂದ, ಎಲ್ಲಿ ಹೇಗೆ ಎಂದೆಂದು ಮನದಲ್ಲಿ, ಫೀಮೇಲ್ ವಾಯ್ಸ್ ಅಲ್ಲಿ. ಅಂದ್ರೆ ಈ ತರದ ಹಾಡುಗಳು ಎಲ್ಲಿ, ಯಾರು ಶಿವನ ದೇವಸ್ಥಾನಕ್ಕೆ ಹೋಗ್ತಿದ್ರಲ್ಲಿ ಶಿವ ಪ್ರಧಾನವಾಗಿರ್ಬೇಕಲ್ಲಿ ಹಾಡುಗಳು, ಭಕ್ತಿ ಗೀತೆಗಳು ಜಾಸ್ತಿ ಇರ್ಬೇಕು. ಒಂದು ಹಳ್ಳಿಯ ಜನರಿಗೆಲ್ಲ, ಹಳ್ಳಿ ಜನಪದ ಜಾಸ್ತಿ ಲೈಕ್ ಮಾಡ್ತಾರೆ. ಅಲ್ಲಿ ಮೂಡಲ್ ಕುಣಿಗಲ್ ಕೆರೆ ನೋಡೋ ಈಗೊಂದೈ ಭೋಗ, ಮೂಡಿ ಬರ್ತಾನೆ ಚಂದಿರಾಮ, ತಾನಂದನು ಮೂಡಿ ಬರ್ತಾನೆ ಚಂದಿರಾಮ, ಅಂತಂತ್ರಿ ನೋಡುರಿಗೆ ಎಂತ ಕುಣಿಗಲ್ ಕೆರೆ, ಸಂತೆ ಹಾದಿರಿ ಕಲ್ಲು ಕಟ್ಟೆ, ತಾನಂದನು ಈ ಸಂತೆ ಹಾದಿರಿ ಚೆಲ್ಲಿದರು ಮಲ್ಲಿಗೆಯ ಅಲ್ವಾ. ಹಳ್ಳಿಯವ್ರು ಎಲ್ಲ ಲೈಕ್ ಮಾಡ್ತಾರೆ, ಅವ್ರು ಒಳ್ಳೇದನ್ನೇ ಸ್ವೀಕರಿಸ್ತಾರೆ, ಯಾವ ಪ್ರಕಾರವೇ ಇರಲಿ. ಹಳ್ಳಿಯವ್ರು ನಾನು ಆತರ ಹೇಳಿದಲ್ಲ, ಅವ್ರು ಒಂದಿಷ್ಟು ಜಾನಪದ ಹೆಚ್ಚು ಇಷ್ಟ ಅವ್ರಿಗೆ, ಅದನ್ನ ಹಾಡ್ಬೇಕು. ಯಾವ್ದೊಂದು ನಿಮ್ಗೆ ಮಹದೇಶ್ವರ ಬೆಟ್ಟಕ್ಕೆ ಹೋದ್ರೆ ಕಂಸಾಳಿ ಹಾಡ್ಬೇಕಲ್ಲಿ, ಅಯ್ಯೋ ಮಲೆ ಮದನೇ ಮುದೆ ನಮ್ಮ ಮದೇವ ನಿದ್ದೆ ಸಾಕು ಮದೇವ, ಕೋಲು ಮಂಡೆ ಜಂಗಮ ಅಂತದಲ್ಲಿ ನೋಡಿದ್ರೆ ಅದು ಕಂಸಾಳೆ ಹಾಡ್ಬಿಡುದಿಲ್ಲ. ಜನಪದ ಹಾಡುಗಳು, ಗೀಗಿ ಪದಗಳು. ಜನಪದ ತಗೊಂಡ್ರೆ ನಿಮಗೆ ನೀವು ವರ್ಷಗಟ್ಟಲೆ ಎಷ್ಟು ಅಭ್ಯಾಸ ಮಾಡಿದ್ರು ಅದು ಮುಗಿಯೋದಿಲ್ಲ. ಇತ್ತೀಚೆಗೆ ಲಾವಣಿಗಳನ್ನ ಜಾಸ್ತಿ ಕೇಳ್ತಾನೆ ಇದ್ದಾರೆ ಕೆಲವರು. ಲಾವಣಿ ಇಂಪಾರ್ಟೆಂಟ್. ಲಾವಣಿ ಕೂಡ, ಲಾವಣಿಗೆ ಇಡೀ ದೊಡ್ಡ ಒಂದು ಕಥೆಯನ್ನು ಅವರು ಹಾಡಿನ ರೂಪದಲ್ಲಿ, ಅದು ಇಷ್ಟು ಉದ್ದ ಇರುತ್ತೆ ಅದು, ಬಟ್ ವೆರಿ ಇಂಟ್ರೆಸ್ಟಿಂಗ್. ಈಗ ಮಾಡ್ತಾರೆ, ತುಂಬಾ ಜನ ಮಾಡೋರು. ಈಗ ಏನೋ ಒಂದು ಒಳ್ಳೇದು ಆಗ್ತಾ ಇದೆ ಕಾಣ್ತಾ ಇದೆ ನನಗೆ. ನೀವು ಹೇಳಿದಾಗೆ ತುಂಬಾ ಇನ್ನೂ ತುಂಬಾ ಬರ್ಬೇಕು ಆ ಕ್ಷೇತ್ರದಲ್ಲಿ, ಹೆಚ್ಚಿನ ಗಾಯಕರು ಬರ್ಬೇಕು. ಆದ್ರೆ ಜನಪದಕ್ಕೆ, ಆ ಜನಪದವನ್ನ ಒಂದು ಸ್ವಲ್ಪ ಅದಕ್ಕೆ ಹೊಸ ಶೈಲಿ ಮಿಕ್ಸ್ ಮಾಡಿ ಮಾಡುವಂತವ್ರೆಲ್ಲ ತುಂಬಾ ಜನ ಇದ್ದಾರೆ. ಈಗ ಜನಪದಕ್ಕೂ ಸಾವಿಲ್ಲ, ಯಾವುದೇ ಸಂಗೀತ ಪ್ರಕಾರ ಸಾವಿಲ್ಲ. ಅದು ನಾವ್ ಏನ್ ಮಾಡ್ಬೇಕಂದ್ರೆ, ನಮ್ ಕೈಗೆ ಎಷ್ಟು ಲಭ್ಯವೋ ಅಷ್ಟು ನಮ್ಮ ಇತಿಮಿತಿಗಳೊಳಗೆ
ಒಳ್ಳೇದನ್ನು ಜನರಿಗೆ ಕೊಡೋ ಪ್ರಯತ್ನ ಮಾಡಬೇಕು. ಭಾವಗೀತೆ ಇರ್ಬೋದು. ಈಗ ಕನ್ನಡದ ಕವಿಗಳೆಲ್ಲ ನಮಗೆ ಎಂತೆಂತ ಭಾವಗೀತೆ ಕೊಟ್ಟಿದ್ದಾರೆ. ಅನಂತ ಸ್ವಾಮಿ ಅವರು, ಅಶ್ವಥ್ ಅವರು, ಇವರೆಲ್ಲ ಎಂತೆಂತ ರಾಗ ಸಂಯೋಜನೆ, ಕಾಳಿಂಗರ ಇರ್ಬೋದು, ಎಂತೆಂತ ರಾಗ ಸಂಯೋಜನೆ ಮಾಡಿದ್ದಾರೆ. ಇದೆಲ್ಲ ಒಂದು ಹೇಳಿದ ಕೂಡ ಎದೆ ತುಂಬಿ ಹಾಡಿದನು. ಈ ಹಾಡಿಗೆ ಒನ್ ಆಫ್ ದ ಬ್ಯೂಟಿಫುಲ್ ಸಾಂಗ್ಸ್ ಅಲ್ವಾ ಇದೆಲ್ಲ. ತನವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ಅನಸ್ವಾಮಿ, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ಗ್ರಾಚಾರ್ಯರಿಂದ ಋಣವು ಮಾತ್ರವೇ ಅಂತ ನಿಜವಾದ ಉಚ್ಚಾರಣೆ. ನಮ್ಮಲ್ಲಿ ಹೆಚ್ಚಿನ ಋಣವು ಅಂತ ಹೇಳಿಬಿಡ್ತಾರೆ. ಋಣ 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 ತತ್ವ, ಋಣ ಅಕಾರ ಅಕಾರವು ದೇವರೇ ಗತಿ. ನಾನು ಈಗಂತೂ ಏನು ಮಾಡಿ ಕನ್ನಡ ಅಪಭ್ರಂಶಗಳ ಬಗ್ಗೆ ಇಡೀ ದಿನ ಮಾತಾಡಬಲ್ಲೆ. ಐ ಆಮ್ ನಾಟ್ ಎ ಸ್ಕಾಲರ್, ಬಟ್ ನಾನು ಸೂಕ್ಷ್ಮ ನೋಡ್ತೀನಿ. ಫಾರ್ ಎಕ್ಸಾಂಪಲ್, ಇದಂತೂ 90% ಕನ್ನಡದಲ್ಲಿ ಮಾತಾಡೋದು ಇದೇ ಮಾತಾಡೋದು. ಋಣ ಅಂತ ಹೇಳ್ತಾರೆ, ಇನ್ಕ್ಲೂಡಿಂಗ್ ದೊಡ್ಡ ದೊಡ್ಡವರು. ನಾ ಯಾರ ಹೆಸರು ಹೇಳಕ್ ಹೋಗಲ್ಲ. ಋಣ ಅಂತ ಋಣ ತಪ್ಪು, ಋಣ. ತಾಯಿಯ ಋಣ ಇದೆ ನನ್ನ ಮೇಲೆ, ತಾಯಿಯ ಋಣ ಇದೆ ಅಲ್ಲ, ರೂ ಅಲ್ಲ. ಅದು ರೂ ಅಂದ್ರೆ ಹೀಗೆ ರಾ ಬರೋದು ಹೀಗೆ ಬರೋದು. ಋಣ ಅಂದ್ರೆ ಋ ಅಕ್ಷರ ಇದೆಯಲ್ಲ, ಅದು ಋಷಿ. ಇಟ್ ಇಸ್ ನಾಟ್ ಋಷಿ. ಋಷಿ ಅಂತ ಹೇಳೋದಿದ್ರು ಅದು 100% ತಪ್ಪು ಅಂತ ನಾನು ಎದೆ ತಟ್ಟಿ ಹೇಳಬಲ್ಲ. ಯಾರಿದ್ರೆ ನನ್ನ ಹತ್ರ ಚಾಲೆಂಜ್ಗೆ ಬರಲಿ. ಕೆಲವರು ವಿಷಯ ಇಲ್ಲಿ ಇನ್ನೊಂದು ಮಿಸ್ಟೇಕ್ ಮಾಡ್ತಾರೆ ಈ ಕಡೆ. ಕೃತಜ್ಞತೆ ಒಂದೇ, ಕೃತಜ್ಞತೆ ಒಂದೇ. ಕೃತಜ್ಞತೆ ಅಂತ ಹೇಳ್ಬೇಕು. ಆ ಜ್ಞಾ ಬರೋದೇ ಇಲ್ಲ ಇಲ್ಲಿ. ಜ್ಞಾ ಜ್ಞಾ ಚ ಛ ಜ ಝ ಜ್ಞಾ ಜ್ಞಾ. ದಟ್ ಜ್ಞಾ ಇಸ್ ಓ ಬರೆದು ಚುಕ್ಕಿ ಹಾಕ್ಬೇಕದು. ಜ್ಞಾ ದಟ್ ಇಸ್ ಜ್ಞ. ಈ ಬರೆದು ಚುಕ್ಕಿ ಹಾಕಿದ್ರೆ ಜ್ಞ. ಕೆಲವು ಈ ತರದ ಉಚ್ಚಾರಗಳಲ್ಲಿ ತುಂಬಾ ನಾನು ನೀವೆಲ್ಲ ಇಷ್ಟೆಲ್ಲ ನನಗೆ ಹೇಳಿಕೊಟ್ಟದಕ್ಕೆ ನಿಮ್ಗೆ ಹೃದಯಪೂರ್ವಕವಾದ ಕೃತಜ್ಞತೆಗಳು. ಕೃತಜ್ಞತೆ ಬೀಯಿಂಗ್ ಅನ್ಗ್ರೇಟ್ಫುಲ್, ಅದು ಮೀನಿಂಗ್ ರಾಂಗ್ ಆಗುತ್ತೆ. ಕೃತಜ್ಞತೆ ಅಂತ ಬಂದ್ರೆ ಅದು ಕೃತಜ್ಞತೆ ಅಪೋಸಿಟ್. ಅದು ಕೃತಜ್ಞನಾಗಿದ್ದೀವಿ. ಅಜ್ಞಾನ ನೋಡಿ, ಅಜ್ಞಾನ ಅಂತಲೇ ಬರಬೇಕು. ಅಜ್ಞಾನ ಅಂತ ಹೇಳ್ತಾರೆ. ಅಜ್ಞಾನ ಯಾಕೆ ಹೇಳಿದ್ರೆ ಇಂಥ ತುಂಬಾ ಇದೆ. ಇದನ್ನು ಸ್ವಲ್ಪ ದಯವಿಟ್ಟು ಗಮನ ಕೊಡಿ. ನಾನು ಅಷ್ಟೇ ಕೇಳ್ಕೊಡು ಜನರ ಹತ್ರ. ಇನ್ನೊಂದು ಬಂದ್ಬಿಟ್ಟಿದ್ದಾನೆ ಈಗ, ಭಯಂಕರವಾದಂತ ಒಂದು ಹಿಂಸೆ ಆಗುವಂತ ಒಂದು ಮಾತು ಬಂದಿಲ್ಲ. ಅದನ್ನ ಈಗ ಅಷ್ಟೇ ಹೇಳಿ ಆ ಒಂದು ಅಪಭ್ರಂಶ ಈಗ ಮುಗಿಸೋಣ. ಯಾವ್ದಂದ್ರೆ, ಪ್ರತಿ ಮಾತಿಗೊಮ್ಮ ತಕ್ಕಂತ ಅನ್ನೋ ಪದಗಳು. ಹೇಗೆ ಅಂತ ಹೇಳ್ತೇನೆ ನಿಮ್ಗೆ. ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ಬಂಧುಗಳಿಗೆ, ಭಾಗವಹಿಸಿರ್ತಕ್ಕಂತ, ಹಾಡತಕ್ಕಂತ, ಕೂಡತಕ್ಕಂತ, ಕೇಳತಕ್ಕಂತ, ಓಡತಕ್ಕಂತ, ಈ ತಕ್ಕಂತ ಎಲ್ಲಿದ್ದು ಅಂತ ಇದೆ ಹೊರಡು. 10 ವರ್ಷದಿಂದ ಅದು ಒಂದು ಪಿಡುಗಿನ ತರ ಆಗಿದೆ, ಸಾಮಾಜಿಕ ಪಿಡುಗು ಬಂಧುಗಳು. ಇದು ರಾಜಕಾರಣಿಗಳಂತೂ ಕಾಮನ್. ನಾ ಹೆಸರು ಹೇಳಲ್ಲ ಯಾರದು ಅಂತ. ಹೆಚ್ಚಿನವರು ಅದೇ ತರ ಮಾತಾಡ್ತಾರೆ. ಪ್ರಾಜ್ಞರು, ಪ್ರವಚನಕಾರರು, ದೊಡ್ಡ ದೊಡ್ಡ ಮೇಧಾವಿ ಭಾಷಣಕಾರರು ಹೀಗೆ ಹೇಳ್ತಾರೆ. ನಾನು ಯಾರನ್ನು ಸರಿ ಮಾಡ್ಲಿ? ನನ್ನ ಡ್ಯೂಟಿ ಅಲ್ಲ ಅದು. ಆದ್ರೆ ನಾನು ಸ್ವಲ್ಪ ಈಗ, ಯಾಕೆಂದ್ರೆ ಅವರಿಗೆ ಅದು ಇರಿಟೇಟ್ ಆಗುತ್ತೆ ಅಂದ್ರೆ ಗೊತ್ತಿರಲ್ಲ. ಕೇಳುವ ನಿಮ್ಗೆ ಒಂದೇ ವರ್ಡನ್ನ ಒಂದೇ ಒಂದು ಪಕ್ಕ ಪಕ್ಕ ಟಕ 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 ಅದನ್ನೇ ಹೇಳ್ತಾ ಹೋದ್ರೆ ಹೋಗಿ ಇರಿಟೇಟ್ ಆಗಲ್ವ? ಅದು ತಕ್ಕಂತ ಪ್ರಕಾರ ಅದರಿಂದಾಗಿ ಆಗುವ ಅನ್ಯಾಯ ಕನ್ನಡಕ್ಕೆ ಅನ್ಯಾಯ ಇನ್ನೊಂದು ಏನು ಗೊತ್ತಾ? ಹಾಡುವ ವ್ಯಕ್ತಿ, ಹಾಡತಕ್ಕಂತ ವ್ಯಕ್ತಿ. ಹಾಡುವ ಹೋಯ್ತು, ಹಾಡುವಂತ ಅದು ಹೋಯ್ತು. ಅದು ಬೇರೆ. ಅಕಾರ ಹಕಾರ ಅದು ಬೇರೆ ಇದೆ. ಹಾಸನವನ್ನು ಹಾಸನ ಮಾಡ್ತಾರೆ, ಹಾಸನ ಮಾಡ್ತಾರೆ. ಒಬ್ಬ ಒಂದು ಉದಾಹರಣೆ ಕೊಡ್ತೀನಿ. ಬಹಳ ದೊಡ್ಡ ಒಂದು ರಿಯಾಲಿಟಿ ಶೋ ಅಲ್ಲಿ ಒಬ್ಬ ಹಾಡಿದ್ದು, ಕಾನ್ಫಿಡೆನ್ಸ್ ಅಲ್ಲಿ, ಹಾಡಿಸಿ ನೋಡು, ಬೀಳಿಸಿ ನೋಡು, ಹುರುಳಿ ಹೋಗದು. ಅದು ಬೇಕಾದ್ರೆ ಅಲ್ಲಿ ಕರೆಕ್ಟ್ ಆ ಕಡೆ ಶಿಫ್ಟ್. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಇವ ಹುರುಳಿ ಹೋಗದು. ಯಾರನ್ನು ಸರಿ ಮಾಡ್ತೀನಿ? ಎಲ್ಲಿ ಸರಿ ಮಾಡ್ತೀರಿ ನೀವು? ಜೈ ಕರುಣಾಂಬೆ ತಾಯಿ ಭುವನೇಶ್ವರಿ ಕ್ಷಮಿಸಮ್ಮ ಕಾಪಾಡಮ್ಮ ಅಂತ ಸುಮ್ಮನೆ ಇರ್ಬೋದು. ನಾವು ಏಜ್ ಆದಾಗೆ ಸ್ವಲ್ಪ ತಾಳ್ಮೆ ಬೇಕಂತ ನಿಮ್ಗೆ. ಆಕ್ರೋಶ ಕಮ್ಮಿ ಮಾಡೋದು ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ. ತಪ್ಪನ್ನು ತಿದ್ದಿಕೊಳ್ಬೇಕು. ನನಗೆ ನಾನು ತಪ್ಪನ್ನು ತಿದ್ದಿಕೊಂಡಿದ್ದೇನೆ ಹೇಳೋದಕ್ಕೆ ಒಂದು ವಿಷಯ ಹೇಳ್ತೀನಿ ನಿಮ್ಗೆ. ನಾನು ಮೊದಲು ಯೂಸ್ ಮಾಡ್ತಾ ಇದ್ದೆ ಸಂಗೀತದ ವಿವಿಧ ಪ್ರಾಕಾರಗಳು ಅಂತ ಹೇಳ್ತಾ ಇದ್ದೆ. ಬಹಳ ಗೊತ್ತಿಲ್ಲ ನನಗೆ ತಪ್ಪು ಅಂತದ್ದು. ಒಬ್ಬ ನನ್ನ ಬಹಳ ಆತ್ಮೀಯರು ವೆಲ್ ವಿಷಯ ಹೇಳಿದ್ರು. ಕೊಟ್ಟಿದ್ರೆ ಅದೆಲ್ಲ ಕರೆಕ್ಟ್. ನೀವು ಹೇಳಿದೆಲ್ಲ ತುಂಬಾ ಖುಷಿ ಆಯ್ತು. ಅದು ಪ್ರಾಕಾರ ಅಲ್ಲ, ದೀರ್ಘ ಅಲ್ಲ, ಅದು ಪ್ರಕಾರ. ಪ್ರಾಕಾರ ಅಂದ್ರೆ ದೇವಸ್ಥಾನದ ಅದಕ್ಕೆ ಪ್ರಾಕಾರ ಹೇಳೋದು. ಫ್ರಮ್ ದಟ್ ಡೇ ಆನ್ವರ್ಡ್ಸ್ ಪಂಕಜ ನನ್ನ ಬಾಯಿಯಲ್ಲಿ ಆ ವರ್ಡ್ ಬರ್ಲಿಲ್ಲ. ಸಂಗೀತದ ವಿವಿಧ ಪ್ರಕಾರಗಳು ನೋಡಿ. ನನಗೆ ಈಗ ಯಾವ್ದಾದ್ರು
ಪ್ರಾಕಾರ ಅಂತ ಹೇಳುದು, ಪ್ರಾಕಾರ ಎಲ್ಲಿ ಬೇಕಲ್ಲಿ ಹೇಳ್ತೀವಿ. ನಾವು ತಪ್ಪನ್ನ ತಿದ್ದಿಕೊಳ್ಳೋದ್ರಲ್ಲಿ ಏನ್ ತಪ್ಪು, ಏನ್ ನಾವು ಚಿಕ್ಕವರಾಗೋದಿಲ್ಲ, ಅಲ್ಲಿ ದೊಡ್ಡವರಾಗ್ತೀವಿ ನಾವು. ಯಾವುದೇ ನನ್ನ ಮಿಸ್ಟೇಕ್ ಹೇಳಿ, ನನ್ನ ಸಂಗೀತ ವಿಮರ್ಶೆ ಮಾಡಿ ನಾನು ತಿದ್ದಿಕೊಳ್ತೀನಿ. ಕ್ಷಮೆ ಕೇಳೋದಾಗ್ಲಿ ಅಥವಾ ನನ್ನಿಂದ ಉಚ್ಚಾರದಲ್ಲಿ ತಪ್ಪಾದಾಗ ಅದನ್ನ ಬದಲಾವಣೆ ಮಾಡ್ಕೊಳ್ಳೋದು ಯಾವ ತಪ್ಪು ಅಂತ ಏನು ಬರಲ್ಲ. ಆದ್ರೆ ಇತ್ತೀಚಿನ ಯುವ ಜನತೆಗಳೆಲ್ಲ ಅದು ಒಂದು ಪ್ರತಿಷ್ಠಿತರ ಅವ್ರಿಗೆ ಹಾಗೆ ತಿಳ್ಕೊಂಡ್ರೆ ಭಾರಿ ದುರಂತ ಆಗುತ್ತೆ. ಯಾಕಂದ್ರೆ ನಾವು ನಾಟ್ ಎಟ್ ದ ಕಾಸ್ಟ್ ಆಫ್ ಲ್ಯಾಂಗ್ವೇಜ್ ಅನ್ನು, ಕನ್ನಡದಲ್ಲಿ ಏನು ಆಮೇಲೆ ಯಾವ್ದೊಂದು ಭಾಷೆ ಕೊಟ್ಟರು, ಯಾವ್ದೊಂದು ಅದು ದೇವತೆ. ಕನ್ನಡ ತಾಯಿ ಭುವನೇಶ್ವರಿ. ಭಾಷೆ ಅಂದ್ರೆ ಭಾಷೆ ಅಂದ್ರೆ ದೇವತೆಗೆ ಸಮಾನ, ನಮ್ಮ ತಾಯಿಗೆ ಸಮಾನ. ತಾಯಿಗೆ ಅನ್ಯಾಯ ಆಗ್ಬಾರ್ದಲ್ವಾ? ನೀವ್ ಎಲ್ಲವೂ ನೀವು ಮಾತಾಡಿದ್ದೇ ನಿಮ್ಮ ಇದು ಅಂತ ಹೇಳಿ ಆದ್ರೆ ನಮ್ಮ ಭಾಷೆ ತಾಯಿ ಬಿಟ್ರೆ. ಹಾಗೆ ಹೇಗೋ ಒಂದ್ ಕಡೆ ಹಾಡ್ಕೊಂಡು ಯುವ ಗಾಯಕರು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಪ್ರಸಿದ್ಧರಾಗ್ತಾ ಹೋಗ್ತಿದ್ದಾರೆ. ಈ ಪ್ರಸಿದ್ಧಿಯನ್ನ ಶಾಶ್ವತವಾಗಿ ನಮ್ಗೆ ಉಳಿಬೇಕು ಅಂದ್ರೆ ಅವರು ಯಾವ ರೀತಿಯ ಕ್ರಮಗಳನ್ನ ಅಥವಾ ಏನು ಅವ್ರು ಅನುಸರಿಸಬೇಕಾದಂತಹ ವಿಧಾನಗಳು, ಮಾಡ್ಬೇಕಾಗಿರೋ ಕೆಲಸಗಳು, ಸಾಧನೆಗಳ ಬಗ್ಗೆ ನೀವು ಬಹಳ ಇದು ಒಂದು ಹೈ ಕ್ಲಾಸ್ ಕ್ವೆಶ್ಚನ್ ಇದ್ದು ಎಲ್ಲ ಚೆನ್ನಾಗಿ ಬರ್ತಾ ಇದೆ. ನಾನು ಹಾಗೆ ಹೇಳಿದೆ, ಸಂಗೀತಕ್ಕೆ ಬೇಕಾದ್ರೆ ಒಂದು ಕಂಠ ಮತ್ತು ವಿದ್ಯೆ. ಎಲ್ಲದಕ್ಕೂ ಮುಖ್ಯ ಜ್ಞಾನೇನ ನಾವು ಜ್ಞಾನವನ್ನು ಹೆಚ್ಚು ಮಾಡ್ತಾ ಹೋಗು, ಒಳ್ಳೆ ಅಭ್ಯಾಸ ಮಾಡ್ಬೇಕು ಮತ್ತು ತುಂಬಾ ನೈವಿಲ್ಯ ಆಗಿರ್ಬೇಕು. ಒಬ್ಬ ಕಲಾವಿದ ಜನರೇ ಸುಮ್ಮನೆ ಬೇಜಾರ ಮಾಡ್ಕೊಂಡು ಕೂತಾರೆ. ನೀನ್ ದೇವರ ಮನೆ ನೆನ್ಪಾಡಿ ಹಾಡಪ್ಪ, ನೀನು ಪ್ರೋಗ್ರಾಮ್ ಅಂದ್ಮೇಲೆ ನೀನ್ ಸಾರ್ವಜನಿಕರ ಸೊತ್ತು, ನೀನು ಖುಷಿ ಪಡ್ಬೇಕು ಜನಿತ. ಹಾಗೆ ಬಹಳಷ್ಟು ವಿಷಯಗಳಿದೆ. ಇದರಲ್ಲಿ ಈಗ ಟ್ರೆಂಡ್ ಏನಂದ್ರೆ ಕರೋಕೆಯಲ್ಲಿ ಆಡುವಂಥದ್ದು ತಪ್ಪಲ್ಲ. ಈಗ ಸೋಷಿಯಲ್ ಮೀಡಿಯಾಕ್ಕೆ ನಾವು ಶರಣು ಅಂತ ಹೇಳಲೇಬೇಕು. ಯಾಕಂದ್ರೆ ನಾವು ಎಷ್ಟೋ ವಿಷಯ ನಾವು ತಿಳ್ಕೊಳ್ತೀವಿ. ಈಗ ಮೊಬೈಲ್ಗೆ ಯಾರು ಮೊಬೈಲ್ ಅನ್ನು ಆಲ್ಮೋಸ್ಟ್ ಅಡಿಕ್ಟ್ ಅಂತ ಹೇಳೋ ತರ ನಾವಿದ್ದೀವಿ. ಮೊಬೈಲ್ ಅತಿ ಆಗ್ಬಾರ್ದು, ಎಷ್ಟು ನಾವು ಬಳಸ್ಕೊಡ್ತೀವಿ ಅದ್ ನಮ್ಗೆ ಎಷ್ಟು ಉಪಯೋಗ ಆಗ್ಬಾರ್ದು. ಎಷ್ಟು ಉಪಯೋಗ ಇದೆ ಅಂದ್ರೆ ಉಪಯೋಗ ತಗೊಳ್ಳೋಣ. ಈಗ ನಾನು ಫ್ರೀ ಟೈಮ್ ಸಿಕ್ಕಿದೆ ಕೂಡ ವೇಸ್ಟ್ ಮಾಡಲ್ಲ. ಏನೋ ಒಳ್ಳೆ ಸಂಗೀತ ಕೇಳ್ತೀನಿ, ಒಳ್ಳೆ ಪ್ರವಚನ ಕೇಳ್ತೀನಿ, ಚೆಸ್ ಆಡ್ತೀನಿ. ನನಗೆ ಬಹಳ ಇಷ್ಟವಾದ ಆಟ ಅದು ಚೆಸ್. ಸಿಗುತ್ತೆ ಮತ್ತೆ ನನ್ನ ನಾಲೆಜ್ ಅನ್ನ ಜಾಸ್ತಿ ಮಾಡ್ತೀನಿ. ಮನೇಲಿ ಮಾಡ್ತಾರೆ, ಮಗನ ಜೊತೆ ಆಡ್ತೀನಿ, ಮಗನಿಗೂ ಚೆಸ್ ಬರುತ್ತೆ. ಆಮೇಲೆ ರಾಜಕೀಯ ಸ್ಟಡಿ ಮಾಡ್ತಾರೆ. ರಾಜಕೀಯ ನಮಗೆ ಸ್ವಲ್ಪ ಭ್ರಮ ನಿರಸನ ಆದರೂ ಯಾವುದೇ ಪಾರ್ಟಿ ಮೇಲೂ ನಮಗೆ ಹೆಚ್ಚು ನಂಬಿಕೆ ಉಳಿಯುವಂತ ಸನ್ನಿವೇಶ ಈಗ ಇಲ್ಲ. ಭ್ರಷ್ಟಾಚಾರ ತುಂಬಿ ತುಳುಕಿ ತಾಂಡವವಾಡುತ್ತಿದೆ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನೋ ಪಾರ್ಟಿ ಇಸ್ ಡಿಫರೆಂಟ್. ನಾವು ಓಟ್ ಹಾಕ್ತಿವಿ, ಹಾಗೆ ನಮ್ಗೆ ಹೇಳೋದು ರೈಟ್ ಇದೆ, ನಮಗಿರೋದು ರೈಟ್ ಮಾತ್ರ. ಬೇರೆ ಬಂದ ಮೇಲೆ ಎಲ್ಲ ಅಷ್ಟೇ. ಆ ಸ್ಥಾನ ಬಂದ್ರೆ ಆ ಚೇರಲ್ಲಿ ಏನಿದೆ ಅಂತ ನಮಗೂ ಗೊತ್ತಾಗಿಲ್ಲ. ಬಡವಾಗಿ ಇದ್ದಾನೆ, ಶ್ರೀಮಂತ ಆಗ್ತಾ ಇದೆ, ದೊಡ್ಡ ಟಾಪಿಕ್ ಆಗುತ್ತೆ ಅನ್ಬಿಡಿ. ಆದ್ರೆ ನಮಗೆ ರಾಜಕೀಯ ಬಿಟ್ಟಿರಕ್ ಸಾಧ್ಯ ಇದೆಯಾ? ಈ ವ್ಯವಸ್ಥೆಯನ್ನು ಒಪ್ಪಿಕೊಂಡ ಮೇಲೆ, ಜೀವನದ ಒಂದು ಭಾಗ ನೀವು ಒಪ್ಪಿಕೊಂಡ ಮೇಲೆ ಹಾಗಾಗಿ ವಿಮರ್ಶೆ ಮಾಡಲೇಬೇಕಾಗುತ್ತೆ. ಹಾಗೆ ನಾನು ರಾಜಕೀಯದ ನ್ಯೂಸ್ ನೋಡ್ತೀನಿ, ತುಂಬಾ ನೋಡ್ತೀನಿ. ನಮ್ಮ ನವೀನ್ ನ್ಯೂಸನ್ನು ಇನ್ನು ರೆಗ್ಯುಲರ್ ವಾಚ್ ಮಾಡ್ತೀನಿ. ನಾಗರಾಜ್ ಅವರಿಗೆ ನಮ್ಮ ಶುಭ ಹಾರೈಸೋಣ. ನಮ್ಮ ವಿನೋದ್ ಅವರಿಗೂ ಒಳ್ಳೆದಾಗಲಿ ಅಂತ ಹಾರೈಸೋಣ. ಇಂತಹ ವಾಹಿನಿಗಳು ಬೇಕು. ಮತ್ತೆ ಸೋಷಿಯಲ್ ಮೀಡಿಯಾ ಈಗ ವೆರಿ ವೆರಿ ಪವರ್ಫುಲ್. ನಮಗೆ ಕೆಲಸ ಟಿವಿ ಬೇಡ, ಬರೀ ಇದರಲ್ಲೇ ನೋಡ್ಕೊಂಡು ಕೂತ್ಕೊಳ್ಳೋಲ್ಲ. ಈವನ್ ಯೂಟ್ಯೂಬ್ ವಾಹಿನಿಗಳು ನೋಡ್ತೀವಿ ನಾವು. ಮತ್ತೆ ಒಂದೊಂದು ಈ ಫೇಸ್ಬುಕ್ ಇರ್ಬೋದು, ಎಲ್ಲಾ ಮಾಧ್ಯಮ ಇರ್ಬೋದು, ಒಳ್ಳೆದಕ್ಕೆ ನಾವು ಅದನ್ನ ಬಳಸ್ಕೊಳ್ಬೇಕು. ಅದನ್ನ ನಮ್ಮ ಇಡೀ ನಮ್ಮೊಂದು ಈ ಕೆಲವು ಸ್ವಲ್ಪ ರೂಢ ಲ್ಯಾಂಗ್ವೇಜ್ ಇದೆ, ಚಟ ತೀರ್ಸ್ಕೊಳಕ್ಕೆ ಅಂತ ಹೇಳ್ತಾರಲ್ಲ, ಆ ತರ ಬರ್ಬಾರ್ದು. ಇದಕ್ಕೆ ಮೂಲ ಸಂಸ್ಕಾರ ಬೇಕು. ಅಪ್ಪ ಅಮ್ಮ ಕೊಡ್ಬೇಕು ಸಂಸ್ಕಾರ. ಏನು ಸಂಸ್ಕಾರ? ಒಬ್ಬರಿಗೆ ಒಳ್ಳೇದಾಗ್ಲಿ, ನಮ್ಮಿಂದ ಸಾಧ್ಯ ಆದ್ರೆ ಒಳ್ಳೇದು ಮಾಡೋಣ. ಒಳ್ಳೇದು ಮಾಡಕ್ ಆಗಿದ್ರೆ ಕೆಟ್ಟದ್ದು ಮಾಡೋದು ಬೇಡ. ಈ ಮನೋಧರ್ಮ ನಮಗಿದ್ರೆ ಸಾಕು. ಈ ನಮ್ಮ ಗಾಯಕಿಯರೆಲ್ಲ ಎಷ್ಟು ಚೆನ್ನಾಗಿ ಹಾಡ್ತಾರೆ, ಎಷ್ಟು ಜನ ಬ್ಯೂಟಿಫುಲ್ ಆಗಿ ಹಾಡ್ತಾರೆ. ಪಾಸಿಟಿವ್ ಆಗಿ ಹೇಳೋದು ಅಷ್ಟು ಫಸ್ಟ್ ಕ್ಲಾಸ್ ಹಾಡ್ತಾರೆ. ಅದರ ವಾಯ್ಸ್ ದೇವರು ಕೊಟ್ಟಿರ್ತಾನೆ. ಕೇಳಿ 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 ಹಾಡುವವರು ಜಾಸ್ತಿ. ಸಂಗೀತವನ್ನ ತಿಳ್ಕೊಂಡು ಸಂಗೀತದ ಸಾಧನೆ ಮಾಡಿ ಹಾಡುವವರು ಒಂದು 10% ಇರ್ಬೋದಷ್ಟೇ, ಅಥವಾ ಒಂದು 20% ಇರ್ಬೋದಷ್ಟೇ. ಇದು ಸ್ವಲ್ಪ ನನಗೆ ಬೇಸರ ಕೊಡೋ ವಿಷಯ. ಯಾಕೆ ಸಂಗೀತ ಸುಲಭ. ನಿಮ್ಗೆ ಲೈಕ್ಸ್ ಬರ್ಬೋದು, ಅಷ್ಟು ವ್ಯೂವರ್ಶಿಪ್ ಬರ್ಬೋದು, ಅದು ಕೂಡ ಗೊತ್ತಿಲ್ಲದವರೇ ನೀವು ಲೈಕ್ ಮಾಡಿ. ಕೆಲ ನಿಮ್ ಮಿಸ್ಟೇಕ್ ಹೇಳೋರು ಬೇಕು. ಎಲ್ಲರೂ ಒತ್ತಿ ಒತ್ತಿ ಅಥವಾ ಎಮೋಜಿಗಳನ್ನ ಹಾಕಿ ಮುಂದೆ ಹೋಗ್ತಾರೆ. ಅದು ಸರಿ ತಪ್ಪು ಅನ್ನೋದಕ್ಕಿಂತ ಒತ್ತದು ಮುಂದೆ ಹೋಗುದು. ಒಂದು ಫೋಟೋ ಕಳಿಸಿ ಒತ್ತುತ್ತಾರೆ. ಐ ಆಲ್ವೇಸ್ ಪ್ರಿಫರ್ ಲೈವ್ ಇನ್ಸ್ಟ್ರೂಮೆಂಟ್ಸ್. ನೋಡಿ, ಒಂದು ಕೀಬೋರ್ಡ್ ಇರ್ಲಿ, ಒಂದು ವಯಲಿನ್ ಇರ್ಲಿ, ಒಂದು ಫ್ಲೂಟ್ ಇರ್ಲಿ, ಒಂದು ತಬಲಾ ಇರ್ಲಿ, ಇದ್ರ ಸಂತೋಷ. ನಿಮ್ಗೆ ಅದು ಎಷ್ಟೇ ರಿಚ್ ಇದ್ರು, ಆ ಮ್ಯೂಸಿಕ್ ಎಷ್ಟೇ ರಿಚ್ ಇದ್ರು, ಅದರಲ್ಲಿ ಸ್ವಾತಂತ್ರ್ಯ ಇಲ್ಲ.
ನಿಮ್ಗೆ 2 ಸಲ ಅಂದ್ರೆ 2 ಸಲ ಹಾಡ್ಬೇಕಾದಲ್ಲಿ, 3 ಸಲ ಅಂದ್ರೆ ಮುಂದೆ ಹೋಗಿ ಹೋಗುತ್ತದು. ಅಂದ್ರೆ ಕರೋಕೆ ಬೇಡ ಅಂತ ಹೇಳೋದಿಲ್ಲ, ಎಲ್ಲಾ ಒಂದು ಸುಧಾರಣೆ ಅಂದ್ರೆ ಇದು ಹೊಸತನ್ನು ನಾವು ಆಕ್ಸೆಪ್ಟ್ ಮಾಡ್ಬೇಕು. ಸಂಗೀತ ನಿಂತನೇ ಇರಲ್ಲ ಎಲ್ಲದ್ರ, ಬಟ್ ಒಳ್ಳೇದಕ್ಕೆ ಬದಲಾವಣೆ ಇರ್ಬೇಕು. ಯಾವ್ದು ಸಾಧನೆ ಮಾಡಿ ಅಂತ ಹೇಳೋದು ನಾವು, ಈಗ ಅಷ್ಟೇ ಹೇಳೋದು ನಾವು. ನಿಮಗೆ ಇವತ್ತಿನ ನಾಳೆಗೆ ನೀವು ವಿಶ್ವವಿಖ್ಯಾತ ಆಗ್ಬೇಕು ಅಂತ ಹೇಳೋ ಭ್ರಮೆಗಳು ಬೇಡ. ಶಾರ್ಟ್ ಕಟ್ ಸಾಧನೆ ಅಂತ ಹೇಳಿದ್ರೆ, ಈ ಒಂದು ಯಶಸ್ವಿ ಸಾಧನೆಯನ್ನ ಮಾಡ್ಬೇಕು, ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಪ್ರತಿಭೆ, ಪರಿಶ್ರಮ, ಅದೃಷ್ಟ, ಈ ಮೂರರಲ್ಲಿ ಯಾವುದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತೀವಿ? ಮೂಲಭೂತವಾಗಿ ಭಗವಂತ ಕೊಟ್ಟ ಒಂದು ಪ್ರತಿಭೆ ಬೇಕು, ತಂದೆ ತಾಯಿ ಕೊಟ್ಟ ಒಂದು ಪ್ರತಿಭೆ, ಇನ್ಬಿಲ್ಟ್ ಪ್ರತಿಭೆ ಬೇಕೇ ಬೇಕು. ಅದು ಇಲ್ಲ ಅಂದ್ರೆ ಆಗಲ್ಲ. ಇವು ಉದಾಹರಣೆ ಒಂದು ರಿಸೋರ್ಸ್ ನಮ್ಮಲ್ಲಿ. ನೀವು ಏನೇ ಮಾಡಿ ಒಬ್ಬ ಗಾಯಕನಾಗಿ ಅಥವಾ ಗಾಯಕಿಯಾಗಿ ಗುರುತಿಸ್ಕೊಡ್ಬೇಕಾದ್ರೆ ಭಗವಂತ ಕೊಟ್ಟ ಕಂಠ ಬೇಕೇ ಬೇಕು. ಕಂಠ ಅಷ್ಟು ಚೆನ್ನಾಗಿಲ್ಲ ಅಂದ್ರೆ ಅವ್ರ ಇನ್ಸ್ಟ್ರೂಮೆಂಟ್ಗೆ ಹೋಗೋದು ಒಳ್ಳೇದು. ಕಂಠವನ್ನು ನೀವು ಎಷ್ಟೇ ಸುಧಾರಿಸ್ಕೊಂಡ್ರು ಕೂಡ ಮೂಲ ಸ್ವಲ್ಪ ಗಟ್ಟಿಯಾಗಿ ಇಲ್ದಿದ್ರೆ ಕಷ್ಟ. ಅದಕ್ಕೆ ಕೊರಳಿಲ್ಲದಿದ್ದರೆ ಬೆರಳು ಅಂತ ಮಾತಿದೆ. ಕೊರಳಿಲ್ಲ ಅಂದ್ರೆ ಬೆರಳು ಅಂದ್ರೆ ಇನ್ಸ್ಟ್ರೂಮೆಂಟ್ ನೋಡ್ಬೋದು. ಸಂಗೀತ ಅದು ಕೂಡ ಸಂಗೀತ, ಅದು ಕೂಡ ಅದು ಒಂದು ಕಂಠ ಬೇಕು, ಆ ಪ್ರತಿಭೆ, ಇನ್ಬಿಲ್ಟ್ ಪ್ರತಿಭೆ ಬೇಕು, ಜೊತೆಗೆ ಡೆಡಿಕೇಶನ್ ಅಂಡ್ ಒಳ್ಳೆ ಗುರುಗಳ ಮಾರ್ಗದರ್ಶನ. ವೆರಿ 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 ಇಂಪಾರ್ಟೆಂಟ್. ನಾನು ಅಷ್ಟು ಕಲಿತಾ ಇದ್ದೀನಿ, ನನಗೆ ಜೂನಿಯರ್ ಆಯ್ತು, ನನಗೆ ಸೀನಿಯರ್ ಆಯ್ತು. ಸ್ವರ ಹೇಳಪ್ಪ, ಸ್ವರಜ್ಞಾನ ಏನಂತ ತೋರ್ಸಪ್ಪ ಈ ಹಾಡನ್ನು ಸ್ವರ ಹೇಳಿದಕ್ಕೆ, ಅದು ಸ್ವರ ಗೊತ್ತಾಗಲ್ಲ, ಬೈಯಾಟ ಕಲ್ತಿದ್ದಾನೆ ಅವನು. ವರವೀಣಾ ಮೃದು ಪಾಣಿ ಗಗ ಪಾಪ ದಪ ಸಾಸ ಅಲ್ಲಿ ಬರ್ಕೊಂಡಿದ್ದೆ, ಅದನ್ನು ಹೇಳ್ತಾರೆ. ಅದೇ ರಾಗವನ್ನ ಜೇನಿನ ಹೊಳೆಯು, ದಟ್ಸ್ ಆಲ್ಸೋ ಮೋಹನ ರಾಗ, ಗದಪ ಗರೀರಿ, ಇದು ಬರ್ಬೇಕು. ಹಾಲಿನ ಮಳೆಯು ಆರದರೆ ಸುಧೆಯು ಕನ್ನಡ ಸವಿ ನುಡಿಯು ದದರಿ ದಬಗರಿ ಅದು ಬರ್ಬೇಕು. ನಿಮ್ಗೆ ಎಲ್ಲಾ ಸಂದರ್ಭಗಳಲ್ಲೂ ನೀವು ಹಾಡುವಾಗ ತುಂಬಾ ತಲ್ಲೀನವಾಗಿ ಹಾಡ್ತೀರಾ, ಖುಷಿಯಾಗಿ ಅನುಭವಿಸ್ತೀರಾ, ಬೇರೆಯವ್ರಿಗೂ ಖುಷಿ ಅನ್ಕೊಳ್ತೀರಾ. ನಾನು ಗಮನಿಸೋ ಕೂಡ ಇದ್ದೀನಿ, ಕೇಳಿದ್ದೀನಿ ಹಾಡನ್ನ ಲೈವ್ ಆಗಿ. ಅದರ ಆಚೆಗೂ ಕೂಡ ನಿಮಗೆ ನಿಮ್ಮ ಕಲಾ ಜೀವನದಲ್ಲಿ ಹೆಚ್ಚು ತೃಪ್ತಿ ಕೊಟ್ಟಿರುವಂತಹ ಸಂದರ್ಭ, ಹಾಡುಗಾರಿಕೆ ಹೆಚ್ಚು ತೃಪ್ತಿ ಕೊಟ್ಟಿರುವಂತಹ ಪ್ರಕಾರವ ಅಲ್ಲ, ಸಂದರ್ಭ ಕೆಲವಿದೆ, ಕೆಲವು ಹೇಳಕ್ಕಾಗಲ್ಲ. ನಮ್ಗೆ ಲೈಫ್ ಭಗವಂತನ ಅನುಗ್ರಹದಿಂದ ಈಗ ಸಂಗೀತಕ್ಕೆ ನಾವು ಒಂದು ಕಂಠ ಬೇಕು, ಪ್ರತಿಭೆ ಬೇಕು, ಜೊತೆಗೆ ಡೆಡಿಕೇಶನ್ ಬೇಕು, ಗುರುಗಳ ಅನುಗ್ರಹ ಬೇಕು, ಎಲ್ಲವೂ ಬೇಕು, ಸಮಯ ಪ್ರಜ್ಞೆ ಬೇಕು ಅಂತ ಆಗ್ಲೇ ಹೇಳಿದೆ ನಾನು. ಎಲ್ಲಿ ಏನ್ ಹಾಡ್ಬೇಕು ಅದು ಇಂಪಾರ್ಟೆಂಟ್. ಮೇನ್ಲಿ ಯು ಶುಡ್ ಬಿ ಸಕ್ಸಸ್ಫುಲ್ ಇನ್ ಮೇಕಿಂಗ್ ಯುವರ್ ಆಡಿಯನ್ಸ್ ಹ್ಯಾಪಿ. ಇಲ್ಲ ಅಂದ್ರೆ ನೀವು ವೇಸ್ಟ್. ಇಲ್ಲ ದೇವರ ಮನೇಲಿ ಕೂತ್ಕೊಳ್ಳಿ, ಹಾಗೆ ನಿಮ್ ಪಾಡಿಗೆ ನೀವು ಖುಷಿ ಪಡ್ತಾ ಇದ್ದೀವಿ ಅಷ್ಟೇ. ಈ ಸಂದರ್ಭ ನನಗೆ ಕೆಲವು ಸಂದರ್ಭ ಇದೆ, ಭಗವಂತನ ಆಶೀರ್ವಾದ, ಜನರ ಪ್ರೀತಿ, ಬೆಲೆ ಕಟ್ಟಕ್ಕಾಗಲ್ಲ ಪ್ರೀತಿಗೆ, ಅಪ್ಪ ಅಮ್ಮನ ಆಶೀರ್ವಾದ. ಒಂದು 5,000 ಮೇಲೆ ಕಾರ್ಯಕ್ರಮ ಮಾಡಿದ್ದೀನಿ. 5,000 ಆಗಿದ್ರೆ ಒಂಥರ ಖುಷಿ ಹೇಳ್ಕೊಡ್ತೀನಿ. ಅದೇನು ದೊಡ್ಡ ವಿಷಯ ಅಲ್ಲ, 25-30 ವರ್ಷ ಲೆಕ್ಕ ಹಾಕಿರೋದು ದೊಡ್ಡ ವಿಷಯ ಅಲ್ಲ. ಅದು ವೃತ್ತಿಪರ ಗಾಯಕ 5,000 ವೇದಿಕೆಯಲ್ಲಿ ಹಾಡಿದ್ದೀನಿ. ಅದರಲ್ಲಿ ಮ್ಯಾರೇಜ್ ಪ್ರೋಗ್ರಾಮ್ ಇರ್ಬೋದು, ಪಬ್ಲಿಕ್ ಪ್ರೋಗ್ರಾಮ್ ಇರ್ಬೋದು, ಬೇರೆ ಟೆಂಪಲ್ ಇರ್ಬೋದು, ಪೊಲಿಟಿಕಲ್ ಫಂಕ್ಷನ್ ಇರ್ಬೋದು, ಬೇರೆ ಬೇರೆ ಇವನ್ ಬೇರೆ ಲ್ಯಾಂಗ್ವೇಜ್ ಕೂಡ ಔಟ್ ಆಫ್ ಸ್ಟೇಟ್ ಬಿಟ್ಟು ಈಗ ಹೊರಗಡೆ ಹಿಂದಿ ಹಾಡಿರ್ಬೋದು ಅಥವಾ ತಮಿಳು ಹಾಡಿರ್ಬೋದು, ಎಲ್ಲವನ್ನೂ ಹಾಡ್ತೀನಿ. ಎಷ್ಟು ದೇಶಗಳಲ್ಲಿ ಹಾಡಿದ್ದೀವಿ? ದೇಶ ಬಿಡಿ, ಅದನ್ನ ದೊಡ್ಡ ಸಾಧನೆ ಏನಲ್ಲ. ಅಮೆರಿಕಲ್ಲಿ ಒಂದು ಸಲ ಒಂದು ತಿಂಗಳಲ್ಲಿ 14 ಪ್ರೋಗ್ರಾಮ್ ಮಾಡಿ ಬಂದಿದ್ದೀನಿ. ಅಂಡ್ ಬೆಹರನಿಗೆ ಹೋಗಿದ್ದೆ, ದುಬೈಗೆ ಹೋಗಿದ್ದೆ. ಕ್ರೇಜ್ ಇಲ್ಲ ನನಗೆ, ಫಾರಿನಿಗೆ ಹೋಗ್ಲೇಬೇಕು. ನಮ್ಮ ಕರ್ನಾಟಕದಲ್ಲಿ ನಾನು ಎಷ್ಟು ಕಡೆ ಹಾಡಿಲ್ಲ ಅಂತ ನನಗೆ ಹೇಳುತ್ತೆ. ಭಾರತದಲ್ಲಿ ಎಷ್ಟು ಕಡೆ, ಕರ್ನಾಟಕದಲ್ಲಿ ನಾನು ಎಷ್ಟು ಕಡೆ ಏನೇ ಮಾಡಿದ್ರು ಕೂಡ ನಮ್ಮ ಹಾದಿ ಹಿಂದೆ ತಿರುಗಿ ನೋಡಿದಾಗ ಒಂದೊಂದ್ಸರಿ ನಮ್ಗೆ ಎಲ್ಲೋ ಒಂದ್ ಕಡೆ ಮಿಸ್ ಹೊಡಿತಾ ಇರುತ್ತೆ. ಅದ್ರಲ್ಲಿ ನಾನ್ ಒಂದು ವಿಷಯ ಹೇಳೋದು ಅಂದ್ರೆ, ನಿಮಗೇನೆ, ಯಾಕಂದ್ರೆ ನಾವು ಸಕ್ಸಸ್ ತುಂಬಾ ಸೆಲೆಬ್ರೇಟ್ ಮಾಡ್ಕೊಡ್ತೀವಿ. ಈ ಸಕ್ಸಸ್ ಅನ್ನೋದು ಯಶಸ್ಸಿನ ಹಿಂದೆ ಇನ್ನೇನೋ ಇರುತ್ತೆ. ಆ ತರದ್ ಯಾವತ್ತಾದ್ರೂ ನಿಮ್ಗೆ ಬೇಸರ, ಅವಮಾನ, ಆ ತರದ ಘಟನೆಗಳು ಆಗಿರೋದಿದ್ಯಾ? ನೀವು ಕೇಳಿದ ಮೊದಲ ಪ್ರಶ್ನೆ ಇದೆ, ಆ ಭಾವಪೂರ್ಣ ಸನ್ನಿವೇಶ ಎಲ್ಲವೂ ನಮಗೆ ಖುಷಿನೇ. ನಮಗೆ ಎಲ್ಲಾ ಪ್ರೋಗ್ರಾಮ್ ನಮಗೆ, ನಾನು ಬಿಟ್ಟರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದು ಭಾರಿ ಅಪರೂಪ ಇರ್ಬೋದು. ಎಲ್ಲ ಕಡೆ ಜನರು ಅಂದ್ರೆ ಒಂದು ಮಟ್ಟದ ಒಂದು ಸ್ಟ್ಯಾಂಡರ್ಡ್ ಇದೆಯಲ್ಲ ಮೇಡಮ್. ಈಗ ಸಂಗೀತ ಒಂದು ಇಷ್ಟು ನನಗೆ ತೃಪ್ತಿ ಸಿಗ್ಬೇಕು, ನನ್ನ ಪ್ರೋಗ್ರಾಮ್ ಅಟ್ಲೀಸ್ಟ್ ಒಂದು ಈ ಲೆವೆಲ್ಗೆ ಬಂದಿದೆ, ಅದು ನನಗೆ ತೃಪ್ತಿ ಸಿಗ್ಬೇಕು, ಇಲ್ಲಾಂದ್ರೆ ನಾನು ವೇಸ್ಟ್. ಅದು ಹೆಚ್ಚಿನ ಕಾರ್ಯಕ್ರಮ ಮೇಂಟೈನ್ ಮಾಡಿದೀನಿ.
ಕೆಲವು ಕಾರ್ಯಕ್ರಮ ನನಗೆ ಉತ್ಕೃಷ್ಟ ಅಂದ್ರೆ ಮರೆಯಕ್ಕೆ ಸಾಧ್ಯ ಇಲ್ಲ ಅಂತ ಅನುಭವ ಇದ್ದೀವಿ. ಫಾರ್ ಎಕ್ಸಾಂಪಲ್ ಒಂದು ಪರ್ಯಾಯಕ್ಕೆ ಹಾಡ್ತಾ ಇದ್ದೇನೆ ಬಹಳ ಹಿಂದೆ, ಬೇಜಾರು ಸ್ವಾಮಿಗಳ ಪರ್ಯಾಯ ಇರ್ಬೇಕು, ಅದೊಂದು ಪರ್ಯಾಯ. ಅಂದದ ಕಳ ಕಂದ ಕರುಗಳ ಮಂದೆ ಮಂದೆಯಲಿ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಆಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲದ ಹಾಗೆ ಅಷ್ಟು ಲಕ್ಷ ಹೇಳು ಸಾವಿರ ಮಂದಿ ಮಧ್ಯೆ ಒಂದು ಹಸು ಬಂದಲ್ಲಿ ಏನ್ ಹೇಳ್ತೀವಿ ನಿಮ್ಗೆ, ಅದಕ್ಕೆ ಆಗತ್ತಾರೆ ಜನರಿಗೆ ರೋಮಾಂಚನ. ಅಂದದ ಆಕಳ ಹೇಳುವಾಗಲೇ ಅದು ಬಂದದ್ದು. ನಿಮ್ಗೆ ಹೇಗೆ ಅದು ಏನಾಗ್ಬೋದು? ಕೊಲ್ಲೂರಲ್ಲಿ ಒಂದ್ಸಲ ಹಾಡ್ತಾ ಇದ್ದೀನಿ, ಮೂಕಾಂಬಿಕೆ ದೇವಿ ಜಗದಂಬಿಕೆ ಮುಪಾರಿನು ನಿತ್ಯ ವರದಾಯಿಕೆ ಹಾಡ್ತಾ ಇದ್ದೀನಿ. ಎಲ್ಲ ಹಾಡ್ತಾ ಇದ್ದೀನಿ ಕಚೇರಿ ಮುಖದಿಂದ. ಒಬ್ಬ ಭಿಕ್ಷುಕ ಅವನ ಕೈಲಿ ತಂದು ಶಾಲನಾಗೆ ಅಂತ ನನಗೆ ಹಾಕಿದ, ಮರೆಯಕ್ಕಾಗತ್ತ? ಜೊತೆಗೆ 2 ರೂಪಾಯಿ ನನಗೆ. ಅಂದ್ರೆ ಅವನ ಪ್ರೀತಿಗೆ ನಾ ಬೆಲೆ ಕಟ್ಟಕ್ಕಾಗತ್ತ? ಅವನ ಅಭಿಮಾನಕ್ಕೆ ಬೆಲೆ ಕಟ್ಟಕ್ಕಾಗತ್ತ? ಮತ್ತೆ ನಮ್ಗಿಂತ ಎಷ್ಟೋ ಜನ ದೊಡ್ಡವರು 2 ಲಕ್ಷ ಕೊಡು, ಕೆಲವರು ಮರೆಯಕ್ಕಾಗಲ್ಲ. ಮತ್ತೆ ಸನ್ನಿವೇಶ ಹೇಳೋದಾದ್ರೆ, ಈ ಕಾರ್ಯಕ್ರಮ ಜೊತೆ ಸನ್ನಿವೇಶ ನನಗೆ ಬಾಲಮುರಳಿ ಜೊತೆ ಕಳೆದಂತ ಟೈಮ್. 1 ಗಂಟೆ ಆ ಮಹಾನುಭಾವರ ಜೊತೆಯಲ್ಲಿ, ದಟ್ ವಾಸ್ ದ ಬಿಗ್ಗೆಸ್ಟ್ ಸರ್ಟಿಫಿಕೇಟ್ ಟು ಮಿ. ಕೊನೆಗೆ ಅವ್ರು ಮಾತಾಡಿ, ನಾನು ಅವ್ರು ಬಂದ ಕೂಡ್ಲೆ ಅವರು ಅವ್ರ ಮನೆಗೆ ಹೋಗಿ ಅವರು ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ. ಅಲ್ಲಿ ಬಂದ ಕೂಡ್ಲೆ ವಾಮನ ಮೂರ್ತಿ ಬಂತು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಗುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಕಾಲಿಗೆ ಬಿಟ್ಬಿಟ್ಟು ಇಷ್ಟೇ ಮಾಡಿದ್ದಲ್ಲ, ಅಪ್ಪಿಕೊಂಡ್ಬಿಟ್ರು. ಕೊನೆಗೆ 1 ಗಂಟೆ ಅದು ಹೇಗೆ ಹೋಯ್ತು ಅಲ್ಲಿ ಗೊತ್ತಾಗಿದೆ. ಕೊನೆಗೆ ಹೇಳಿದ್ರು, ಹ್ಯಾವ್ ಯು ಪರ್ಫಾರ್ಮ್ ಇಟ್ ಚೆನ್ನೈ? ಗುರುಜಿ ಒಂದು ಮಾಡಿದ್ದೇನೆ ನಾಡಿದ್ರಿಗೆ ಅವ್ರದ್ದು ಮಾತಾಡಿದ್ರೆ, ಐ ಆಮ್ ಅರೇಂಜಿಂಗ್ ಎ ಕಾನ್ಸರ್ಟ್ ಆಫ್ ಯುವರ್ಸ್. ಇನ್ನೇನ್ ಬೇಕಮ್ಮ ಬಾಲಮುರಳಿ, ನಿನ್ನ ಕಚೇರಿ ನಾನು ಅರೇಂಜ್ ಮಾಡ್ತೀನಿ. ಅಂಡ್ ವೆನ್ ಎವರ್ ಟೈಮ್ ಪರ್ಮಿಟ್ಸ್ ಯು ಕಮ್ ಟು ಮಿ, ಕಮ್ ಹಿಯರ್ ಫ್ರಮ್ ಬ್ಯಾಂಗ್ಳೂರ್. ಐ ವಿಲ್ ಟೀಚ್ ಯು ಸಮ್ ಆಫ್ ಮೈ ರೇರ್ ಕೃತೀಸ್. ಅವ್ರು ದೊಡ್ಡ ವಾಗ್ಯಕಾರರು, ತ್ಯಾಗರಾಜರಾಗೆ ಬರೀತಾರೆ ಅವರು, ಅಂತ ಲೆವೆಲ್ನವರು. ನಾನು ಕಲ್ಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ದಟ್ ವಾಸ್ ದ ಬಿಗ್ಗೆಸ್ಟ್ ಸರ್ಟಿಫಿಕೇಟ್. ಇನ್ನೊಂದು ಇಲ್ಲಿ ಇದೊಂದು ಹೇಳ್ಬಿಡ್ತೀನಿ, ಅಣ್ಣ ಅವರು ಬೆಂಗಳೂರು ಬಂದ ಸ್ಟಾರ್ಟಿಂಗ್ ಅಲ್ಲಿ ಕನ್ನಡದ ಶಕ್ತಿ ಅಣ್ಣ ಅವರು. ನನಗೆ ಗೊತ್ತಿಲ್ಲ, ತುಂಬಾ ಇಂಟರ್ವ್ಯೂ ಹೇಳಿದೀನಿ ಇದು, ಅದನ್ನ ಯಾವತ್ತು ಹೇಳೋದು ಖುಷಿ. ಇದು ಸುಮಾರು 30 ವರ್ಷಗಳ ಹಿಂದಿನ ಮಾತು. ನನ್ನ ಆರಂಭ, ಬೆಂಗಳೂರಿನ ಆರಂಭ. ನಾ ಖುಷಿಯಲ್ಲಿ ಹಾಡ್ತಾ ಇದ್ದೀನಿ, ಆರಾಧಿಸುವೆ ಮದನಾರಿ ಆದರಿಸೂನಿ ದಯ ತೋರಿ, ಆರಾಧಿಸುವೆ ಮದನಾರಿ. ನಾನು ಯಾವಳ ಇನ್ವಾಲ್ವ್ ಆಗಿ ಖುಷಿಯಲ್ಲಿ ಜಾಸ್ತಿ ಇನ್ವಾಲ್ವ್ ಆಗ್ತೀನಿ. ಇನ್ಸ್ಟ್ರೂಮೆಂಟ್ ಅನ್ನೋದು ಜಸ್ಟ್ ಈಗ ನೋಡಿದೆ ದಿವ್ಯ ಪ್ರಭೆ ಹೊರಗಡೆ. ಅಲ್ಲಿಂದ ವಧುವರಿಗೆ ವಿಶ್ ಮಾಡೋಕ್ಕೋಸ್ಕರ ಅಣ್ಣ ಅವ್ರ ಫ್ಯಾಮಿಲಿ ಸಮೇತ ಬಂದ್ಬಿಟ್ಟಿದ್ದಾರೆ. ಅದೇ ಸಮಾರಂಭ ಗೊತ್ತಿಲ್ಲ ನನಗೆ, ನಿಜವಾಗಿ ಗೊತ್ತಿಲ್ಲ. ಇದು ಅವ್ರು ಬರ್ತಾರಂತಲೂ ಗೊತ್ತಿಲ್ಲ. ಅವ್ರು ಬಂದ ಟೈಮಿನ ಆರಾಧಿಸು ಹಾಡಿದ್ದದ್ದು ಹೇಗೆ, ಅಲ್ಲಿಂದ ನೋಡಿದ್ದು. ನೀವು ಸಾರಾಗಿ ಒಂದು ಕೇಳಿ, ಅವ್ರು ಬಂದಿದ್ದಾರೆ, ಅವ್ರು ಹೇಳ್ತಾರೆ ಮನೆ ನೆನ್ಪು ಮಾಡ್ಕೊಂಡ್ರು. ಅಲ್ಲಿಂದಲೇ ಈಗೊಂದು ಪ್ರೀತಿಯ ನೋಟ ಇದೆಯಲ್ಲ, ಅಪ್ರಿಸಿಯೇಷನ್. ಅಣ್ಣವ್ರು ಯಾಕೆ ಗ್ರೇಟ್ ಅಂದ್ರೆ, ಅಲ್ಲಿ ಹೋದ ಮೇಲೆ ಈ ಜಸ್ಟ್ ನನ್ನ ವೇದಿಕೆ ಅಂತ ನಾವು ಮ್ಯೂಸಿಕ್ ಸ್ಟೇಜ್ ಹತ್ರ ಬಂದ್ರು, ಇನ್ನು ನನ್ನ ಕಿವಿಯಲ್ಲಿದೆ ಮಾತು, ತುಂಬಾ ಚೆನ್ನಾಗಿ ಹಾಡಿದ್ರಿ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಆಗ ನಾನು ವೆರಿ ಯಂಗ್, ಮತ್ತೆ ನಾನು ಹೊಸಬ, ನಾನು ಫೀಲ್ಡಿಗೆ ಹೊಸಬ. ನನಗೆ ಆದ ಸಂತೋಷ ಅದೊಂದು ಟಾನಿಕ್ ಅನ್ಬೋದು. ಅಣ್ಣ ನಾನು ನಿಮ್ಮ ಅಭಿಮಾನಿ ಅಂತ ನನ್ನ ಕಾಲಿಗೆ ಬಿದ್ದಂತೆ. ನನ್ನ ಮಗ ಚಿಕ್ಕ ಹುಡುಗ, ಅವನ ಜೊತೆ ಫೋಟೋ ತೆಗೆಸ್ಕೊಂಡು ಮೆಮೊರಬಲ್. ಅದಕ್ಕೆ ಕನ್ನಡದ ಒಂದು ಶಕ್ತಿ ಅಂತ ಹೇಳ್ಬೋದು. ಸರಳತೆ ಸಜ್ಜನಿಕೆಗೆ ಇನ್ನೊಂದು ಹೆಸರೇ ನಮ್ಮ ರಾಜಣ್ಣ. ಆಸ್ ಎನ್ ಆಕ್ಟರ್ ಈಸ್ ಬಿಡಿ, ಅದು ಸಾರ್ವಭೌಮ. ಆಸ್ ಎ ಸಿಂಗರ್ ಆಲ್ಸೋ ಸಿಂಪ್ಲಿ ಗ್ರೇಟ್. ಅವರ ಒಂದೊಂದು ಹಾಡುಗಳಲ್ಲಿರುವ ಎಕ್ಸ್ಪ್ರೆಷನ್ ಇದೆಯಲ್ಲ, ಅದು ಯಾವ ನೀವು ಅಣ್ಣವ್ರು ಹಾಡದ ಒಂದು ಶೈಲಿ ಇದೆಯಾ, ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯನ ನೆನೆಯಮ್ಮ ಗುರುರಾಯನ ನೆನೆಯಮ್ಮ ಹಾಡಿದ್ರೆ ಗುರುರಾಯ ಪ್ರತ್ಯಕ್ಷ ಆಗ್ಬಿಟ್ಟು. ಅವರು ಹಾಗೆ ಅವರ ಗಾಯನದಲ್ಲಿ ಅವರದ್ದು ಒಂದು ಸಿಗ್ನೇಚರ್
ಲವ್ ಮೀ ಆರ್ ಹೇಟ್ ಮೀ ಅದನ್ನ ಮಾಡಿದ್ದಾರೆ ಅವರು. ಬರುತ್ತೆ. ನಾದಮಯ ಏ ಲೋಕವೆಲ್ಲ ನಾದಮಯ, ಅದೆಲ್ಲಾ ಪ್ರಕಾರಗಳು ನೀವು ಪ್ರಕಾರಗಳ ಬಗ್ಗೆ ಹೇಳಿದ್ರಲ್ಲ ಎಲ್ಲ ಮಾಡಿಬಿಟ್ಟಿದ್ದಾರೆ. ಪ್ರಶ್ನೆ ಕೇಳೋಣ ಅನ್ಕೊಂಡಿದ್ದೆ, ಏನಂದ್ರೆ ನಿಮ್ಗೆ ಹೆಚ್ಚು ಸೀರಿಯಲ್ಗಳಲ್ಲೂ ಸಾಕಷ್ಟು ನಟನೆ ಮಾಡಿರೋದ್ರಿಂದ ನಿಮ್ಗೆ ನಟನೆ ಇಷ್ಟನಾ ಅಥವಾ ಗಾಯನ ಇಷ್ಟನಾ ಅಂತ ಕೇಳೋಣ ಅಂತ ಅಂದ್ಕೊಂಡಿದ್ದೆ. ನನ್ಗೆ ಗೊತ್ತಾಯ್ತು ನಿಮ್ಗೆ ಗಾಯನ ಜಾಸ್ತಿ ನನಗೆ ಇಷ್ಟ ಅಂತ ಕೆಲವು ಭಾವಿಸಿದ್ದೆ. ಇಂತ ಕೆಲವು ಮೆಮೊರಬಲ್ ಮೊಮೆಂಟ್ಸ್ ಅನ್ನ ನಾನು ಹೇಳ್ತಾ ಹೋಗ್ಬೋದು ಅಷ್ಟೊಂದು. ಅದರ ಜೊತೆಗೆ ನೀವು ಎರಡೂ ಹೇಳಿದ್ರಲ್ಲ ಈಗ, ನನಗೆ ಎರಡೂ ಇಷ್ಟ, ಎರಡೂ ಕಣ್ಣುಗಳೇ ನನಗೆ. ಆದರೆ ನಾನು ನನ್ನ ಸಾಧನೆ ಸ್ವಲ್ಪ ಆದ್ರೂ ಹೆಚ್ಚಿರೋದು ಸಂಗೀತದ್ದು. ಸಂಗೀತ. ಯಾಕಂದ್ರೆ ಹಾಗಾಗಿ ನನಗೆ ಇನ್ನೊಂದು ಗೀತೆ ನನಗೆ ಯಾವ್ದು ನನಗೆ ಕೇಳ್ಬೇಡ. ಮೂಲದಿಂದಲೂ ನಾನೊಬ್ಬ ಸಂಗೀತಗಾರ. ಆದ್ರೆ ಒಳಗೊಬ್ಬ ನಟ ಇದ್ದ. ಯಾಕೆಂದ್ರೆ ನಾನು ಚಿಕ್ಕ ಹುಡುಗ ಆಗಿದ್ರೆ ಇನ್ನೂ ನೆನಪಿದೆ ನನಗೆ. ನಾನು ನಾಟಕದಲ್ಲಿ ವೇಷ ಮಾಡ್ತಾ ಇದ್ದೆ, ಪಾಠ ಮಾಡ್ತಾ ಇದ್ದೆ. ನಮ್ಮ ಸೌತ್ ಕೇರಳದಲ್ಲಿ ಯಕ್ಷಗಾನದಲ್ಲಿ ನಾನು ಎಷ್ಟು ವೇಷ, ಅತಿಕಾಯ, ಇಂದ್ರಜಿತು, ಕರ್ಣ, ಮಾಡಿದೀರಾ? ಒಳ್ಳೊಳ್ಳೆ ಪಾತ್ರಗಳು. ಶಿವ ಶಿವ ಸಮರದೊಳು ಕೈ ಸೋತೆನಲ್ಲ ಹಾಡುಗಳಲ್ಲಿ ಎಂತೆಂತ ಹಾಡು. ಅತಿಕಾಯ ಹೇಳ್ತಾನೆ ರಾವಣ್ಣಿಗೆ, ಯಾತಕ್ಕೆ ಮರುಳ ಹೇ ತಾತ, ಯಾತಕ್ಕೆ ಮರುಳ ಹೇ ತಾತ ರಘುನಾಥ. ಅದು ಆ ಪಿಚ್ಚು. ಕಲಗವೇ ಲೋಕವಿ ಭಾಗವತ ಹಾಡೋದು, ಅದಕ್ಕೆ ನಾವು ಆಕ್ಟ್ ಮಾಡ್ಬೇಕು. ರಘುನಾಥನುಳ್ ಕಲಗವೇ ಲೋಕ ವಿಖ್ಯಾತ, ಸಕಲ ಲೋಕೈಕ ನಾಯಕನು, ಸರ್ವರ ರಕ್ಷಿಸುವ ಕುಲದೈವನವನು, ಮುಗುತಿ ದಾಯಕನು, ಶಾಶ್ವತನಾದಂತ ಆ ಶ್ರೀರಾಮನೆದುರು ಜನಕ ಸೀತೆಯನ್ನು ಬಿಟ್ಟುಕೊಡೋದೇ ಒಳ್ಳೇದು, ಸೀತೆಯನ್ನು ಬಿಟ್ಟುಕೊಡೋದೇ ಒಳ್ಳೇದು. ಇದೆಲ್ಲ ಮಾತುಗಳು, ಅದೆಲ್ಲ ಮಾಡಿದ ನೆನಪು. ಹಾಗಾಗಿ ಒಳಗಿಂದ ಒಬ್ಬ ಕಲಾವಿದಿದ್ರ ಇಲ್ಲಿ ನನಗೆ ಬೆಂಗಳೂರು ಬಂದ ಮೇಲೆ ಆ ನಿರೀಕ್ಷಿತ ನನ್ ಸಂಗೀತ ಮಾತ್ರ ಸಾಕುತ್ತಿದ್ದೆ. ಅದೇನೋ ಒಂದು ಅವಕಾಶ ಸೀರಿಯಲ್ಗೆ ಬಂತು, ಮಾಡಿದೆ ಫಿಲ್ಮ್ ಅಲ್ಲಿ ಮಾಡಿದೆ, ಅಲ್ಲಿಗೆ ಎರಡು ಸೇರಿಸ್ಕೊಂಡು ಹೋಗ್ತದೆ. ಆದ್ರೆ ಎಷ್ಟು ಏನಿದ್ರು ನನಗೆ ನನ್ನ ಸರ್ವಸ್ವ ಸಂಗೀತ. ಬಟ್ ಐ ರೆಸ್ಪೆಕ್ಟ್ ಆಕ್ಟಿಂಗ್ ಫೀಲ್ಡ್, ತುಂಬಾ ರೆಸ್ಪೆಕ್ಟ್ ಇದೆ. ಒಳ್ಳೆ ಕಥೆ, ನನಗೆ ಸೂಟ್ ಆಗುವಂತ ಪಾತ್ರ. ನನಗೆ ನೆಗೆಟಿವ್ ಮಾಡಿದ ಜನ ಬೈತಾರೆ, ನನ್ನ ನೆಗೆಟಿವ್ ಪಾತ್ರ ಆಗಲ್ಲ, ಪಾಸಿಟಿವ್ ಪಾತ್ರ ಆದ್ರೆ ಮಾಡ್ತೀನಿ. ಮತ್ತೆ ಒಬ್ಬ ಡೈರೆಕ್ಟರ್ ಅಂತ ಮೊದಲೇ ರಿಕ್ವೆಸ್ಟ್, ಪ್ರೋಗ್ರಾಮ್ ಇದ್ರೆ ಬೇಗ ಬಿಟ್ಬಿಡಿಯಪ್ಪ, ಆ ಕಂಡೀಷನ್ ಒಪ್ಪದ ನಾನು ಮಾಡ್ತೀನಿ ಅಷ್ಟೇ. ಹಾಗಾಗಿ ನಾನು ಐ ರಿಯಲಿ ರೆಸ್ಪೆಕ್ಟ್ ದಟ್ ಫೀಲ್ಡ್. ಅದೊಂದು ಅದ್ಭುತ. ಪ್ರತಿಯೊಬ್ಬ ಡೈರೆಕ್ಟರ್ ನಾವು ಕಲಿತೀವಿ, ಪ್ರತಿಯೊಬ್ಬ ಡೈರೆಕ್ಟರ್ ಕಲಿತೀವಿ. ಅದು ವಾಸ್ಟ್ ಫೀಲ್ಡ್ ಅದು. ಹಾಗಾಗಿ ಎಲ್ಲ ಕರೆಗಳು ತಾನೆ. ಅಂಡ್ ಇದರಲ್ಲಿ ನೆನಪಿಗೆ ತರ್ತೀನಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ವೆನ್ ಐ ಮೆಟ್ ಹಿಮ್, ನಾನು ಗೆಸ್ಟ್ ಜಡ್ಜ್ ಆಗಿ ಹೋಗಿದ್ದೆಮ್ಮ, ಇದೇ ತುಂಬ ಹೇಳಿದ್ದೀನಿ. ನಾವೆಲ್ಲ ಗೆಸ್ಟ್ಗಳಾಗಿ ಜಡ್ಜಸ್ ಆಗಿ ಹೋಗಿದ್ದಾಗ ಒಂದು ಮಾತು ಹೇಳಿದ್ರು, ಸರ್ ನೀವು ಹಾಡುಗಾರರು ಮಾತ್ರ, ನೀವು ಆಕ್ಟ್ ಮಾಡ್ತೀರಿ ಅಂತ ಗೊತ್ತಿಲ್ಲ ನನಗೆ ಅಂತ ಹೇಳಿದ್ರು, ತಿಳ್ಕೊಂಡಿದ್ದಾರೆ. ಅಂಡ್ ಹಿ ಕಂಟಿನ್ಯೂಡ್, ಯಾವ ಕಾರಣಕ್ಕೂ ಆಕ್ಟಿಂಗ್ ಬಿಡಬೇಡಿ. ಇದು ಎಸ್ ಪಿ ಅವ್ರು ಹೇಳಿದ್ರು, ಅಂತ ದೊಡ್ಡವರು. ಯಾಕಂದ್ರೆ ಎರಡು ಕೂಡ ಭಾವನೆಗಳ ಅಭಿವ್ಯಕ್ತಿ. ನೀವು ಹಾಡಿನಲ್ಲಿ ಭಾವನೆ ಕೊಟ್ಟ ಹಾಗೆ ಆಕ್ಟಿಂಗ್ ಅಲ್ಲಿ ಭಾವನೆ ತೋರಿಸ್ಬೇಕು. ಮೂಲ ಇಂಟೆನ್ಸಿಟಿ ಇದೆಯಲ್ಲ ನಿಮ್ಗೆ ಚೆನ್ನಾಗಿ ಬರುತ್ತೆ ಅದಾಗ. ಹಾಗಾಗಿ ಯು ನೆವರ್ ಲೀವ್ ಆಕ್ಟಿಂಗ್ ಅಂತ. ದಿಸ್ ಇಸ್ ಐ ಆಮ್ ಅಡ್ವೈಸ್ಡ್ ಬೈ ಗ್ರೇಟ್ ಲೆಜೆಂಡ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಅದೆಲ್ಲ ನನಗೆ ನಟನೆಯೂ ಇಷ್ಟ, ಜೀವನದಲ್ಲೇ ನಟನೆ ಮಾಡಬಾರ್ದು ಅಷ್ಟೇ. ನಿಮ್ಮ ಜೀವನದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಯಾವುದಾಗಿದೆ? ನನ್ನ ಜೀವನದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ನನ್ನ ಜೀವನದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜನರ ಪ್ರೀತಿ, ಅದೇ ನನಗೆ ಬ್ಯಾಕ್ ಗ್ರೌಂಡ್. ಯಾವತ್ತಾದ್ರೂ ಹಾಡುವಾಗ ಸ್ಟೇಜ್ ಅಲ್ಲಿ ಸಾಲುಗಳು ಬರ್ತೋಗಿರೋದಿದ್ಯಾ? ಸಾಲುಗಳು ಮಾತ್ರ ನಾನು ಸ್ವಲ್ಪ ಮಟ್ಟಿಗೆ ಹಾಡಲು ಬರೀತೀನಲ್ಲ, ಕೆಲವು ನನ್ನ ಸೇರಿಸಿದ್ದು ಇದೆ, ಇಲ್ಲ ಅಂತಲ್ಲ. ಬಟ್ ಯೂಶುವಲಿ ನನಗೆ ಏನಾಗುತ್ತೆ ಬಗ್ಗೆ ತಿಳಿದ್ರೆ, ನಾನು ಹಾಡನ್ನು ತುಂಬಾ ಪ್ರೀತಿಸುವ ಕಾರಣ, ನನಗೆ ಇಷ್ಟವಾದ ಹಾಡುಗಳನ್ನೇ ಹಾಡುವ ಕಾರಣ ಅದು ಬೈಹಾಟ ಇರುತ್ತೆ ನನಗೆ. ಇದಕ್ಕೆ ರೋಲ್ ಮಾಡಲ್ ಯಾರು ಗೊತ್ತಾ? ಅಣ್ಣ ಅವರು. ಅವ್ರ ಕೊನೆಗೆ ಏಜ್ ಆಗೋ ಸ್ವಲ್ಪ ಬರ್ತಾ ಇದ್ದಾರಂತೆ, ಇಲ್ಲದ್ರೆ ಎಲ್ಲ ಹಾಡು ಬೈಹಾಟ ಅವ್ರಿಗೆ. ನಾವು ಒಂದು ಹಾಡನ್ನ ಬೈಹಾಟ ಮಾಡಿದಷ್ಟು ಕಾನ್ಫಿಡೆನ್ಸ್ ಜಾಸ್ತಿ. ಪುಸ್ತಕ ಸುಮ್ಮನೆ ಇಟ್ಕೊಂಡಿರ್ತೀವಿ ಅಷ್ಟೇ, ತಪ್ಪಿದ್ರೆ ನೋಡ್ತೀವಿ. ಹಾಗೆ ತಪ್ಪದೇ ಇರ್ಲಿಕ್ಕೆ ಸಾಧ್ಯ ಇದೆ ಮನುಷ್ಯ ಆದ್ಮೇಲೆ. ಅಭಿಮಾನಿಗಳಿಂದ ವಿಚಿತ್ರವಾಗಿರೋ ಉಡುಗೊರೆ ಏನಾದ್ರು ಸಿಕ್ಕಿದೆಯಾ ಅವತ್ತಾದ್ರೂ? ಅಭಿಮಾನಿಗಳಿಂದ ವಿಚಿತ್ರವಾದ ಉಡುಗೊರೆ ಅಂತೂ ಇಲ್ಲ, ಪುಣ್ಯಕ್ಕೆ ದೇವರ ನೆಗೆಟಿವ್ ಅಂತೂ ಇಲ್ಲ. ಉಡುಗೊರೆ ಅಂದ್ರೆ ಅದೇ ಭಾವಸ್ಪರ್ಶಿ ಕಾರ್ಯಕ್ರಮಗಳು ಕೆಲವು ಹೇಳಿದಲ್ಲ ನಾನು, ಕೆಲವು ಮರೆಯಕ್ಕಾಗದಂತ ಕಾರ್ಯಕ್ರಮಗಳು ಅಂತಲ್ಲಿ ಹೇಳಿದ್ದೇನೆ. ಅದು ಭಿಕ್ಷುಕನಿಂದ ದುಡ್ಡನ್ನು ಪಡೆದಂತೂ ಇದೆ, ಖುಷಿ ಇದೆ, ಅಂತದ್ದು ಇದೆ, ತುಂಬಾ ಇದೆ. ಯಾವ ನಟರಿಗೆ
ಹಿನ್ನೆಲೆ ಸಂಗೀತವಾಗಿ ಹಾಡ್ಬೇಕು ಅಂತ ಇನ್ನು ಆಸೆ? ಯಾರ ಮ್ಯೂಸಿಕ್ ಡೈರೆಕ್ಟರ್? ಯಾವ ಹಾಡುಗಳು? ನಟ, ಹೀರೋ. ಓ, ಹೀರೋನಾ? ನಮ್ಗೆ ಅವಕಾಶ ಕನ್ನಡದಲ್ಲಿ ಅವಕಾಶ ಇಲ್ಲಲ್ಲ ನಮ್ಗೆ. ಆಸೆ ನಿಮಗಿರೋದು? ನನ್ಗೆ ಒಂದು, ನನ್ಗೆ ತುಂಬಾ ಅಣ್ಣವ್ರು ಬಿಟ್ರೆ ವಿಶ್ವವರ್ಧನ್. ಈಗ ಅವರಿಲ್ಲ, ಈಗ ಇಲ್ಲ ಅವರು. ಈಗ ಇರೋರಲ್ಲಿ ತುಂಬಾ ಇಷ್ಟ ಇದೆ ನನಗೆ. ಎಷ್ಟೋ ಗಾಯಕರು ನಟರನ್ನು ಇಷ್ಟಪಡ್ತೀನಿ. ಆದ್ರೆ ಈಗ ಹಂಗೂ ಹೇಳ್ಬೇಕಾದ್ರೆ ಅನಂತನಾಗ್ ಅವ್ರಿಗೆ ಹಾಡುವಂತದ್ದು. ಅವರು ಪರ್ಸನಲ್ ಅವರು ಕೂಡ ಬಹಳ ಅದ್ಭುತ ಗಾಯಕರು. ಒಂದು ದಿನಕ್ಕೆ ಯಾರ್ದಾರು ನಿಮ್ಮನ್ನ ಹೊರತಾಗಿ ಬೇರೆಯವ್ರದ್ದು ಯಾರ್ದೋ ಒಬ್ರದ್ದು ಧ್ವನಿ ನನಗೆ ಬೇಕು ಅಂದ್ರೆ ಒಂದ್ ದಿನ ತಗೊಳ್ಳೋದಾದ್ರೆ ಯಾರ್ ಧ್ವನಿ ತಗೋತೀನಿ? ಧ್ವನಿ ತಗೊಳ್ಳೋದಾದ್ರೆ ಅಟ್ಟಿ ಜೇಸಾಸ್, ಅದು ಬಿಟ್ಟರೆ ಅದು ಪ್ರಪಂಚದ ವಾಯ್ಸ್. ಅದು ಸೆಕೆಂಡ್ ಥಾಟೇ ಇಲ್ಲ. ಅದು ತಪ್ಪೇ ಬಾರ್ಮುಡಿ ಇಬ್ರು ಅವ್ರ ವಾಯ್ಸ್ ಆಗಿದೆ. ಕೋಗಿಲೆ ಮತ್ತು ನೀವು ಇಬ್ರು ಡುಯೆಟ್ ಹಾಡಿದ್ರೆ ಕೋಗಿಲೆ ನಿಮ್ಮಿಂದ ಕಲಿಯುತ್ತಾ, ನೀವು ಕೋಗಿಲೆಯಿಂದ ಕಲಿಯುತ್ತ? ಪ್ರಕೃತಿಗೆ ದೊಡ್ಡದು ಯಾವ್ದು ಪ್ರಕೃತಿ. ನಾವು ಪಂಚಮ ಸ್ವರ ಬಂದಿದ್ದೆ ಕೋಗಿಲೆಯಿಂದ. ಪ ಸ ಪ ಪ ಕೋಗಿಲೆ ಇಂಚರ. ಯಾವ ಹಾಡನ್ನ ಎಷ್ಟು ಸರಿ ಹಾಡಿದ್ರು ಮತ್ತೆ ಮತ್ತೆ ಹಾಡ್ಬೇಕು. ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹಾಡ್ಬಿಡಿ. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ತುಂಬಾ ಇದೆ ನೆನಪಾಯ್ತು ಹೇಳಿದೆ ಅಷ್ಟೇ. ಮನೆಯಲ್ಲಿ ನಿಮ್ಮ ಮಾತು ಹೆಚ್ಚು ನಡೆಯುತ್ತೋ ಸಂಗೀತವೇ ನಡೆಯುತ್ತೋ? ನನ್ನ ಮಾತು ಹೆಚ್ಚು ನಡೆಯುತ್ತೋ ಅಥವಾ ಸಂಗೀತನೇ ಇರುತ್ತೋ? ನಾನು ಅದು ಯಾರು ಇದ್ದಾರೆ ಯಾರು ಗೊತ್ತಾಗೋದಿಲ್ಲ. ಅವರಿಗೆ ಗಲಾಟೆ ಆದ್ರೂ ಕೂಡ ಇರ್ತದೆ. ನಾನು ಮತ್ತೆ ಲಹರಿ ಬಂದಾಗ ಹಾಡ್ತಾನೆ ಇರ್ತೀನಿ, ಫುಲ್ ವಾಯ್ಸ್ ಅಲ್ಲಿ ಹಾಡ್ತಾನೆ ಇರ್ತೀನಿ. ನನಗೆ ಹೌದು, ಅಯ್ಯೋ ಸಾಕಪ್ಪ ಸ್ವಲ್ಪ ವಾಯ್ಸ್ ಕಮ್ಮಿ ಮಾಡಿ ಅಂತ ಹೆಂಡತಿ ಹೇಳೋದಿದೆ, ಇಲ್ಲ ಅಂತ. ಬಟ್ ನನ್ನ ಅಭಿಮಾನಿನೇ ಇಲ್ಲ ಅಂತಲ್ಲ, ನಾನು ಅವಳು ಕಲಾವಿದ ಆಗಿರೋ ನಮ್ಗೆ ನನ್ನ ಅಡ್ವಾಂಟೇಜ್ ನನ್ನ ಜೀವನದಲ್ಲಿ ದೊಡ್ಡ ಒಂದು ಶಕ್ತಿ. ನಿಮ್ಗೆ ಹೆಚ್ಚು ಅಭಿನಯಕ್ಕೆ ಚಪ್ಪಾಳೆ ಸಿಕ್ಕಿದೆಯಾ ಅಥವಾ ಹಾಡುವಾಗ ಸಂಗೀತಕ್ಕೆ ಸಿಕ್ಕಿದೆಯಾ? ಅಫ್ಕೋರ್ಸ್ ಸಂಗೀತಕ್ಕೆ. ಬಟ್ ಇತ್ತೀಚೆಗೆ ಸ್ವಲ್ಪ ನನಗೆ ಈ ಭಾಗ್ಯಲಕ್ಷ್ಮಿ ಧಾರಾವಾಹಿಯನ್ನು ಒಳ್ಳೆ ಪಾತ್ರ ಮಾಡಿದ್ದೀನಿ ನಾನು. ಒಳ್ಳೆ ಪಾತ್ರ, ಏನೋ ಒಳ್ಳೆ ಮಾವನ ಪಾತ್ರ, ಸೊಸೆಯನ್ನು ಮಗಳಂತೆ ಪರಿಗಣಿಸುವಂತಹ ಒಂದು ಪಾತ್ರ. ಅದು ಸಿಕ್ಕಿರೋ ಒಂದು ಪ್ರಾಪರ್ ನನಗೆ ಏನೊಂದು ಒಂದು ಪ್ರೋಗ್ರಾಮ್ ಹೋದ್ರೆ ಒಂದು 50% ಜನ ಅಂತ ಬಂದು, ಸರ್ ತುಂಬಾ ಚೆನ್ನಾಗಿ ಮಾಡಿದ್ರು, ನಿಮ್ಮ ಮಾವಂದ್ರೆ ನಿಮ್ಮಂತ ಇರ್ಬೇಕು, ನನಗೂ ನಿಮ್ಮಂತ ಮಾವ ಬೇಕು ಸರ್. ಅಯ್ಯೋ ಅಭಿಮಾನವೇ ಬರೇ ನನಗೆ ಸಾರ್ಥಕ ಆಯ್ತಲ್ಲ ನಾನು ಈ ಸೀರಿಯಲ್ ಮಾಡಿದ್ದು ಅಂತ ಎಲ್ಲ ಇದೆ. ಜನ ಬಹಳ ಹಚ್ಚಿಕೊಡ್ತಾರೆ, ಎಸ್ಪೆಷಲಿ ಸೀರಿಯಲ್ ನಾವು ಮನೆಗೆ ತಲುಪ್ತೀವಲ್ಲ, ಅದು ನಮ್ಮ ಮನೆ ಸದಸ್ಯರು ಅಂತ ಇಟ್ಕೊಳ್ತಾರೆ ನಮ್ಮನ್ನು. ನಿಮ್ಮನೆ ಬಾತ್ರೂಮ್ ಗೋಡೆಗಳಿಗೂ ಹಾಡು ಬರುತ್ತಾ? ಅಂದ್ರೆ ಏನ್ ಕೇಳಿದೆ ಗೊತ್ತಾ, ಇದು ಒಂದು ಇನ್ಸಿಡೆಂಟ್ ಅಂತ ಹೇಳ್ತೀನಿ. ಇಬ್ರು ಸ್ನೇಹಿತರು ಇರ್ತಾರೆ ಒಂದ್ ರೂಮ್ ಅಲ್ಲಿ. ಅಂದ್ರೆ ಒಬ್ಬನಿಗೆ ಓದ್ತಾನೆ ಎಷ್ಟು ಓದಿದ್ರು ತಲೆಗೆ ಹೋಗಲ್ಲ, ಉರು ಹೊಡಿತಾನೆ ಇರ್ತಾನೆ, ಅವನ್ಗೆ ಉರು ಹೊಡಿಯೋದೇ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಇನ್ನೊಬ್ಬ ಇರ್ತಾನೆ, ಅವನ್ ಶಾಲೆಯಲ್ಲಿ ಅಥವಾ ಕಾಲೇಜಲ್ಲಿ ಪಾಠ ಕೇಳ್ಕೊಂಡ್ ಬರೋದು, ಅವನ್ ಆರಾಮಾಗಿ ತುಂಬಾ ರಿಲ್ಯಾಕ್ಸ್ ಆಗಿರ್ತಾನೆ. ಇವನು ರಾತ್ರಿ ಪೂರ್ತಿ ಓದಿ ಓದ್ತಾನೆ. ಅವ್ನ್ ಬರೀ ಕೇಳಿಸ್ಕೊತಾನೆ ಇವನು ಓದೋದನ್ನ. ಆಕ್ಚುಲಿ ಓದ್ ಅವ್ರ ರ್ಯಾಂಕ್ ಬರ್ತಾನೆ. ಹಾಗೆ ಗೋಡೆಗಳು ಸಂಗೀತ ಕಲ್ತಿದವ ಅಂತ ಕೇಳಿಸ್ಕೊಂಡು ಒಳಗೊಂಡಿದ್ದು. ನನಗೆ ನಮ್ಮ ಅಮ್ಮ ಹೇಳ್ತಾರೆ, ನಾನು ಚಿಕ್ಕ ಹುಡುಗಾಗಿದೆ, ನಾನು ಊರಲ್ಲಿದ್ದಾಗ ಹಳ್ಳಿ ನೋಡಿ, ಅಲ್ಲಿ ಯಾರು ಡಿಸ್ಟರ್ಬ್ ಆಗೋ ಪ್ರಶ್ನೆ ಇಲ್ಲ. ನಾನು ಸ್ನಾನಕ್ಕೆ ಹೋದ್ರೆ 1 ಗಂಟೆ ಮಾಡ್ತಾ ಇದ್ದೆ. ನಾನು ಒಂದಿದ್ದ ಹಾಡೆಲ್ಲ ದೊಡ್ಡ ವಾಯ್ಸ್ ಹೇಳುದು. ಇಲ್ಲಿ ಬೆಂಗಳೂರಲ್ಲಿ ಸಾಧ್ಯ ಇಲ್ಲ ಅದು. ಅಯ್ಯೋ ಸಾರ್ ಸ್ವಲ್ಪ ಕಮ್ಮಿ ಮಾಡಿ ವಾಯ್ಸ್ ಅಂತ ಹೇಳ್ತಾರೆ, ಅದು ಇಲ್ಲಿ ಸಾಧ್ಯ ಇಲ್ಲ. ಅಲ್ಲಿ ಹಾಡ್ತದೆ. ಆಗ ಅಲ್ಲಿ ಬಹುಶಃ ಬಾತ್ರೂಮಿಗೂ ಸಂಗೀತ ಬರ್ತಿತ್ತು ಅಲ್ಲಿ. ಇಲ್ಲ, ನಮ್ಗೆ ಏನ್ ಗೊತ್ತಾ, ಸಂಗೀತ ಕಣಕಣದಲ್ಲೂ ಇದೆ. ಅದು ನಾಗಮೀಯ ಲೋಕ. ಅದು ಸಂಗೀತ ಇರೋದು ಜಾಗ ಯಾವ್ದಿದೆ ಹೇಳಿ? ಇಡೀ ಪ್ರಪಂಚ ಓಂಕಾರಮಯ, ಮೂಲ ಓಂಕಾರ. ಅದನ್ನು ಡೀಪ್ ಹೋದ್ರೆ ಓಂಕಾರದಿಂದಲೇ ಎಲ್ಲ ಓದಿತ್ತು. ರ್ಯಾಪಿಡ್ ಥಟ್ ಅಂತ ಹೇಳ್ಬೇಕು. ಅದಕ್ಕೋಸ್ಕರನೇ ಸೋಮೇಶ್ವರಿಗೆ ನಮಸ್ಕಾರ ಹೇಳ್ತೇನೆ. ನಿಮ್ಗೆ ಇಷ್ಟ ಆಗೋ ಹೀರೋಯಿನ್ ಯಾರು ಕನ್ನಡದಲ್ಲಿ? ಕನ್ನಡದಲ್ಲಿ ನನಗೆ ಹೆಚ್ಚು ಎಲ್ಲರಿಗಿಂತ ಇಷ್ಟ ಜಯಪ್ರದ ಬಹಳ ಇಷ್ಟ. ಮೊದಲು ಯಾಕೋ ಜಯಪ್ರದ ಅಂದ್ರೆ ಎಲ್ರು ಇದ್ದಾರೆ, ತುಂಬಾ ಜನ ಇದ್ದಾರಲ್ಲ. ಜಯಪ್ರದ ಬಹಳ. ಯಾವತ್ತಾದ್ರೂ ಸುಳ್ಳು ಹೇಳಿದ್ದೀರಾ? ಏನ್ ಸುಳ್ಳು ಹೇಳಿದ್ದೀರಾ? ಸುಳ್ಳು ನನಗೆ ಗೊತ್ತಿದೆ, ಇನ್ನು ಅನಿವಾರ್ಯ ಆದ್ರೆ ಹೇಳಿರ್ಬೋದು.
ಅಥವಾ ಮುಂಚೆ ಬಹಳ ಕಮ್ಮಿ ಇರ್ಬೋದು ಮನುಷ್ಯ ಅನಿವಾರ್ಯ ಕೆಲಸ ಹೇಳಿದ್ರು ಸಾಕು. ಮಕ್ಕಳಾಗಿದ್ದಾಗ ಎಲ್ಲರ ಜೊತೆ ಆಟ ಆಡ್ತಿರ್ತೀವಿ. ಆಟ ಆಡುವಾಗ ಜಗಳ ಬರುತ್ತೆ, ಮಾತು, ಹಾ. ಅವಾಗ ಯಾವ್ದಾದ್ರು ಡಿಶಮ್ ಆಗಿದೆ? ಡಿಸ್ಟ್ರಿಬ್ಯೂಷನ್ ನಾನು ಹೋಗಿಲ್ಲ. ನಾನು ಫಿಸಿಕಲ್, ನಾನು ವಯಲೆನ್ಸ್ ಗೆ ವಿರೋಧ. ಬಾಲ್ಯದಲ್ಲಿ? ಮೊದ್ಲಿಂದಲೂ ಅಷ್ಟೇ, ಬಾಲ್ಯದಲ್ಲೂ ಅಷ್ಟೇ. ಎಲ್ಲ ಕಬಡ್ಡಿ ಆಡುವಾಗ ಅದು ಇದರಲ್ಲೇ ಬಂದಿರ್ಬೋದು ಅಷ್ಟೇ. ಅದು ಆಟದ ಒಂದು ಅದು ಆಟದ ಒಂದು ಭಾಗವಾಗಿ ಬಂದಿರ್ಬೋದು ಅಷ್ಟೇ, ಬಿಟ್ರೆ ಅದಿಲ್ಲ. ಯಾರ ಜೊತೆ ಜಗಳ ಆಡಿದ ನೆನಪು ನನಗೆ ಇಲ್ಲ. ಪಡ್ಕೊಳ್ಬೇಕು ಭವಿಷ್ಯ ಇಲ್ಲ. ಹೊಟ್ಟೆ ತುಂಬಾ ಊಟ ಮಾಡಿರ್ತೀರಿ, ಅದ್ರ ಮೇಲೆ ಏನಾದ್ರು ಕೊಟ್ಟಾಗ ಏನ್ ತಿಂತೀರಿ? ಇಷ್ಟ ಹೊಟ್ಟೆ ತುಂಬ ಊಟ ಆದ್ಮೇಲೆ ಸಾಕು ಅಂತ ಆದ್ಮೇಲೆ ಮತ್ತೆ ಯಾಕೆ ಬೇಕು ಅಲ್ಲಲ್ಲ, ಹೊಟ್ಟೆ ಮನುಷ್ಯನಿಗೆ? ಇರುತ್ತೆ, ಅದ್ರ ಮೇಲೆ ಯಾವ್ದಾದ್ರು ನಿಮ್ಗೆ ಒಂದು ಇಷ್ಟ ಆಗಿರೋದಾದ್ರೆ ಮಾತ್ರ ತಿಂತೀನಿ ಅನ್ನೋದಾದ್ರೆ ಏನು? ನನಗೆ ಏನು ಗೊತ್ತು, ಸ್ವೀಟ್ ಅಂದ್ರೆ ಬಹಳ ಇಷ್ಟ. ಯಾವ ಸ್ವೀಟ್ ಕೊಟ್ಟರು ಇಷ್ಟ. ಆದ್ರೂ ಇದೊಂದಿಲ್ಲ, ಸ್ವೀಟ್ ಬಹಳ ಇಷ್ಟ. ಆದ್ರೆ ಈಗ ಕಮ್ಮಿ ಮಾಡಿದ್ದೀನಿ, ಯಾಕಂದ್ರೆ ಸ್ವಲ್ಪ ಏಜ್ ಮುಂದೆ ಹೋಗುವಾಗ ಇನ್ನು ಶುಗರ್ ಈಗೆಲ್ಲ ಜಾಸ್ತಿ ಆಗೋದು ಬೇಡ ಅಂತ ಸ್ವಲ್ಪ ಅಡ್ವೈಸ್ ಮಾಡಿ ಡಾಕ್ಟ್ರು. ಅದಕ್ಕೆ ಈಗ ಬಹಳ ಕಂಟ್ರೋಲ್ ಮಾಡಿದ್ದೀನಿ. ಯಾಕಂದ್ರೆ ಐ ಲವ್ ಸ್ವೀಟ್ಸ್. ನೀ ಯಾವ್ದು ಕೊಟ್ಟರು ಅಷ್ಟೇ, ಬಾದಾಮಿ ಎಲ್ಲ ಕೊಟ್ಟರು ತಿಮ್ಮಿದೆ. ದುಃಖ ಆದಾಗ ಏನ್ ಮಾಡ್ತೀರಾ? ದುಃಖ ಆದಾಗ ನನ್ನ ಪಾಡಿಗೆ ಏನಿದೆ ಈ ಗ್ರಹಚಾರ ಅಂತ ಹೇಳ್ಕೊಂಡು ನನ್ನ ಪಾಡಿಗೆ ಹಾಡ್ಕೊಂಡು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ರಾಗ ತಗೊಳ್ತೀನಿ. ದುಃಖದ ಸಮಯದಲ್ಲಿ ಹಾಡುವಂತ ಕೆಲವು ಹಾಡುಗಳಿವೆ, ರಾಗಗಳಿದೆ. ಶಿವರೇ ನೀನ್ ಇರ್ಬೋದು, ರೇವತಿ ಇರ್ಬೋದು, ಇಂಥದ ಹಾಡಿರ್ಬೋದು. ಜೊತೆಗೆ ಸ್ವಲ್ಪ ಸ್ತೋತ್ರ, ದೇವರ ಸ್ತೋತ್ರ. ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಹರಿ ವಿಮರ್ದನಂ ಸ್ವಾಮಿ ನಿತ್ಯನರ್ತನಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ನಿಮ್ಮ ಜೀವನದ ದೇವಮಾಶ್ರಯೇ. ಹಾಡು. ರಿಲ್ಯಾಕ್ಸ್ ಆಗ್ತದೆ. ಸಂಗೀತಕ್ಕೆ ರಿಲ್ಯಾಕ್ಸ್ ಮಾಡೋಕೆ ಕಳಿಸಿದೆ ತುಂಬಾ ಇತ್ತು. ಕರೆಕ್ಟ್ ಆಗಿ ಕೊಟ್ಬಿಟ್ರಿ. ಕೊಟ್ಟಲ್ಲ? ಎಷ್ಟು ಮಾರ್ಕ್ ಕೊಡ್ತೀರಿ ನನಗೆ? 100ರಲ್ಲಿ ಎಷ್ಟು ಮಾರ್ಕು? ಈಗ ನೆಕ್ಸ್ಟ್ ಇದೆ, ತಪ್ಪುತ್ತರ ಕೊಡ್ಬೇಕು. ತಪ್ಪುತ್ತರ ಕೊಡ್ಬೇಕು. ಇದು ನಾನು ಇದು ಕೇಳಿಲ್ಲ. ಇದು ನಿಮ್ಗೆ ನೀವೇ ಫಸ್ಟ್ ಟೈಮ್ ಹೇಳೋದು. ನಾನು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ತಪ್ಪುತ್ತರ ಕೊಡ್ಬೇಕು. ತಪ್ಪುತ್ತರ ಕೊಡ್ಬೇಕು. ನಿಮ್ ಹೆಸರೇನು? ಬೇಗ ಹೇಳ್ಬೇಕು. ವಸಂತ್ ಕುಮಾರ್. ಏನ್ ಓದಿದ್ದೀರಾ? ನಾನು 2ನೇ ಕ್ಲಾಸ್ ಫೈಲು. ನಿಮ್ಗೆ ಇಷ್ಟ ಆಗುವ 3 ಜನ ಮಹಿಳೆಯರ ಹೆಸರೇನು? ಇಷ್ಟ ಆಗೋ 3 ಜನ ಮಹಿಳೆಯರು. ಬೇಡ, ಹೆಂಡತಿ ಹೆಸರು ಅಂದ್ರೆ ಅವ್ರು ಇಷ್ಟ ಆಗಲ್ಲ ಅಂತ ಆಯ್ತು. ಇಲ್ಲ, ಹೆಂಡತಿನ ಇಷ್ಟ ಇಲ್ಲದೆ ಜೀವನ ಇಲ್ಲ. ಇದು ಕಷ್ಟ ಹೇಳೋದು. ನನಗೆ ಅದು ಹೀರೋಯಿನ್ಗಳೆಲ್ಲ ಇಷ್ಟವೇ, ಇಲ್ಲ ಅಂತ ಹೇಳಕ್ಕಂತ. ಅಲ್ಲ, ನಾ ಹಂಗೆಲ್ಲ ಏನ್ ಯೋಚನೆ ಮಾಡಿ ಕೇಳಲಿಲ್ಲ. ನೀವು ಅಮ್ಮನ ಹೆಸರು ಹೇಳ್ಬೋದಿತ್ತು, ಅಕ್ಕನ ಹೆಸರು ಹೇಳ್ಬೋದಾಗಿತ್ತು. ಹಾಗೆ ನಾನು ಮಹಿಳೆಯರನ್ನೇ ಕೇಳಿದೆ. ಮಹಿಳೆಯರ ಕೇಳಿದ್ರು. ನಿಮ್ಗೆ ಯಾಕೆ ಕಡೆ ಹೋಯ್ತು? ಅಮ್ಮನಲ್ಲಿ ಸುಳ್ಳಾಗಿ ಕೂಡ ಹೇಳಕ್ಕಾಗಲ್ಲ ನನಗೆ, ಅಮ್ಮನ ಇಷ್ಟ ಇಲ್ಲ ಅಂತ. ಹಾಗೆ ನಿಮ್ಮ ಹೆಂಡತಿ ಹೆಸರು ಸುಳ್ಳು ಹೇಳ್ಬೇಕಲ್ಲ ಈಗ? ರಾಧಾ. ಇರ್ಲಿ, ಕೇಳಿಸ್ಕೊಳ್ಳಿ. ಮೊದಲು ಇದು ಸುಳ್ಳು ಹೇಳುವ ಅಂತ ಹೇಳಿದ್ದಾರೆ, ಸತ್ಯ ನಂಬಿಡಿದಲ್ಲ. ಕೇಳಿಸ್ಕೊಂಡಿದ್ದೀವಿ ನೀವು. ನಿಜವಾದ ಹೆಸರು ಸೀತಾ. ಜೀವನದಲ್ಲಿ ಏನಾದ್ರು ಕದ್ದಿದ್ದೀರಾ? ನಾ ಕದಿಲಿಲ್ಲ. ಯಾವ್ದು ಅಂದ್ರೆ ಕದ್ದಿದ್ದಾರೆ ಅಂತ ಆಯ್ತು. ನಾನ್ ಕೇಳಿದ್ದು ಜನರ ಹೃದಯ ಗೆಲ್ಲುವ ಪ್ರಯತ್ನ ಮಾಡಿದ್ದೀನಿ. ಕೊಂಚ ಕಥೆ ಅಂತ ಹೇಳ್ತಾರೆ. ಸರ್, ನೀವು ನಮ್ಮ ಹೃದಯ ಕದ್ದಿದ್ದೀರಿ ಅಂತ ಹೇಳೋರಿದ್ದಾರೆ. ತಪ್ಪುತ್ತರ ಕೇಳಿದ್ದೆ. ತಪ್ಪುತ್ತರ ಕೇಳಿದ್ದೀರಿ. ಹೌದು. ಹಾಗಿದ್ರೆ ನೀವೇನೋ ನೀವು ಪಂಕಜ್ ಅವರ ಕಪಿ ಮುಷ್ಟಿಯಿಂದ ಪಾರಾಗ್ಬೇಕಾದ್ರೆ ಬಹಳ ಕಷ್ಟ ಇತ್ತು. ಇಷ್ಟೊತ್ತು ತುಂಬಾ ಖುಷಿ ಆಯ್ತು. ಅಂಡ್ ನಿಮ್ಮ ಅಭಿಮಾನಿ ನಾನು ಅಂತ ಮೊದಲೇ ಹೇಳಿದ್ದೀನಿ. ನಿಮ್ಮನ್ನ ಜನ ಬಹಳ ಪ್ರೀತಿ ಮಾಡ್ತಾರೆ. ಯು ಆರ್ ಲವ್ಡ್ ಬೈ ಆಲ್. ನಿಮ್ಮ ಸಂಗೀತ ನಿಮ್ಮ ಸಾಹಿತ್ಯ ಸಾಧನೆ, ಈ ಆಂಕರಿಂಗು ಎಲ್ಲ ನಿಮ್ಮನ್ನು ಹೆಚ್ಚೆಚ್ಚು ನಿಮ್ಗೆ ಅವಕಾಶಗಳು ಒಳ್ಳೆದಾಗಲಿ ಅಂತ ಹಾರೈಸ್ತೀನಿ. ನಿಮ್ಮ ವಾಹಿನಿಗೆ ವಿಶೇಷವಾಗಿ ನನ್ನ ಶುಭ ಹಾರೈಕೆಗಳು. ಹೇಗಾಗ್ಬೇಕು ಈ ವಾಹಿನಿ ಅಂದ್ರೆ ಈಗಲೇ ಇದೆ, ಜನಪ್ರಿಯತೆ ಇದೆ. ಈಗ ಮತ್ತೆ ಯೂಟ್ಯೂಬ್ ಚಾನಲ್ಗಳಿಗೆ ತುಂಬಾ ಡಿಮಾಂಡ್ ಇದೆ. ಇದೇ ತರ ನೀವು ಒಳ್ಳೊಳ್ಳೆ ಕಾರ್ಯಕ್ರಮ, ಇದು ನಮಗೆ ಖುಷಿ ಕೊಟ್ಟ ಕಾರ್ಯಕ್ರಮ, ಜನ ಖುಷಿ ಪಡ್ತಾ ವಿಶ್ವಾಸ ಇದೆ. ಇದೇ ತರ ನಮ್ಮ ಸಂಸ್ಕೃತಿಯ ರಾಯಭಾರಿಗಳಾಗಿ ಹೋಗಿ ನಾವು ಅದ್ಭುತವಾದ, ಭವ್ಯವಾದ, ದಿವ್ಯವಾದ ಕನ್ನಡದ ಸಂಸ್ಕೃತಿಯ ರಾಯಭಾರಿಗಳಾಗಿ ನೀವು ಮುಂದೆ ಹೋಗಿ ಈ ಚಾನಲ್ ಜೊತೆಗೆ ಅಂಕು ಡೊಂಕುಗಳನ್ನು ತಿದ್ದುವಂತ, ನೊಂದವರಿಗೆ ಧ್ವನಿಯಾಗುವಂತ ವಾಹಿನಿಯಾಗಿ ಮುಂದುವರಿಯುವಂತ ಹಾರೈಸಿ.
ನಿಜವಾಗ್ಲೂ ಮುಂದಿನ ಪೀಳಿಗೆಗೆ ರಾಯಭಾರಿಗಳಾಗಿ ಕೂಡ ಇದ್ದೀರಾ, ಮತ್ತೆ ಮಾರ್ಗದರ್ಶಕರಾಗಿರೋ ಹಾಗೆ ಮುಂದಿನ ಪೀಳಿಗೆಗೆ ನೀವು ಒಂದು ನಿಮ್ಮ ಮಾರ್ಗದರ್ಶನವನ್ನ ಅನುಸರಿಸಿ ಆ ಸಂಗೀತ ಕ್ಷೇತ್ರದಲ್ಲಿ ಪಯಣ ಮಾಡುವಂತವ್ರು ನಿಮ್ಮನ್ನ ಅನುಸರಿಸಬಹುದು. ಅಷ್ಟು ನೀವು ಸಾಧಕರಾಗಿ ಕೆಲಸಗಳನ್ನ ಮಾಡಿದ್ದೀರಾ ಸರ್. ಇಷ್ಟು ಎತ್ತರಕ್ಕೆ ಬೆಳೆದ್ರು, ಇಷ್ಟೊಂದು ಪ್ರಶಸ್ತಿಗಳು, ಸಂಗೀತ ಅಡ್ಡಕ್ಕೆ ಬೆಳೆದು ಇಲ್ಲ ಉದ್ದಕ್ಕೂ ಉಂಟು ಉದ್ದಕ್ಕೂ ಉಂಟು ಅಷ್ಟೆಲ್ಲ ಸಾಧನೆ ಮಾಡಿದ್ರು ಕೂಡ ಇವತ್ತು ನಮ್ಮ ವಾಹಿನಿಯ ಜೊತೆಗೆ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದೆ. ತುಂಬಾನೇ ಖುಷಿ ಆಯ್ತು ಸರ್. ನಿಮ್ಮ ಈ ಸಾಧನೆ ಇನ್ನೂ ಎತ್ತರಕ್ಕೆ ಹೋಗ್ಲಿ, ಅದನ್ನ ನೋಡಿ ನಾವೆಲ್ಲರೂ ಖುಷಿ ಪಡೋಣ. ಮತ್ತೊಮ್ಮೆ ಯಾವ್ದಾದ್ರು ದೊಡ್ಡ ಪ್ರಶಸ್ತಿ ಬರ್ಲಿ, ಇದೇ ವೇದಿಕೆಯಲ್ಲಿ ಮತ್ತೆ ಕೂತು ನಿಮ್ ಜೊತೆ ಮಾತನಾಡುವ ಅವಕಾಶ ಮತ್ತೆ ಧನ್ಯವಾದ. ನಾನು ಏನ್ ಹೇಳಿ ಇಷ್ಟೆಲ್ಲ ಪ್ರೀತಿಯಿಂದ ನನಗೂ ಇವತ್ತು ಹೇಗೆ ಟೈಮ್ ಆಗಿ ಗೊತ್ತಾಗಿಲ್ಲ. ಹಾಗೆ ಹೇಳಿದೆ ನಾನು ನಿಮ್ಗೆ ಪ್ರತಿ ಕ್ಷಣವೂ ನಾನು ಸಂತೋಷದಿಂದ ಕಳೆದಿದ್ದೀನಿ ನಿಮ್ಮ ಈ ಒಂದು ಇಂಟರ್ವ್ಯೂ ಅಲ್ಲಿ. ಅದಕ್ಕೆ ನೀವು ಒಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರೆ ನನ್ನ ಮನಸ್ಸಿನ ಭಾವನೆಗಳನ್ನ ಅಭಿವ್ಯಕ್ತಿಗೊಳಿಸುವಂತ ಒಂದು ಸುಂದರ ಅವಕಾಶನ ಕಲ್ಪಿಸಿಕೊಟ್ರಿ. ಎಲ್ರಿಗೂ ಒಳ್ಳೇದಾಗ್ಲಿ, ನಮ್ಮ ವೀಕ್ಷಕರಿಗೆ ಯಾವತ್ತೂ ಒಳ್ಳೇದಾಗ್ಲಿ. ನಿಮ್ಮ ಜೀವನದಲ್ಲಿ ಹೆಚ್ಚು 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 ಸಂತೋಷ, ಸುಖ, ಶಾಂತಿ ಎಲ್ಲವನ್ನ ಭಗವಂತ ಕರುಣಿಸಿ ಅಂತ ಹಾರೈಸ್ತೀನಿ. ಆಲ್ ದ ಬೆಸ್ಟ್ ಟು ಯು ಆಲ್. ಎಲ್ರಿಗೂ ಒಳ್ಳೇದಾಗ್ಲಿ. ಭಾರತ್ ಮಾತಾ ಕಿ ಜೈ. ತಾಯಿ ಭುವನೇಶ್ವರಿ ಜಯ. NTV ವೀಕ್ಷಕರೇ, ನಮ್ಮ ನ್ಯೂಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನ ಒಂದು ಸ್ಮರಣಿಕೆ, ನೆನಪಿನ ಕಾಣಿಕೆಯನ್ನ ಕೊಡೋದ್ರ ಮೂಲಕ ಮುಕ್ತಾಯ ಮಾಡೋಣ. ಇದು ನಿಮ್ಮ ಪ್ರೀತಿಯ ದ್ಯೋತಕವಾಗಿ ಹೌದು, ಆಹಾ ಪರಿಸರವೂ ಬಂತಿಲ್ಲಿ. ಒಂದು ಇದು ನನ್ನದೇ ಕೃತಿ ಬೆರಗು ರೇಖೆಗಳು ಅಂತ ಹೇಳಿ. ಬೆರಗು ರೇಖೆಗಳು ನಿಮ್ಮ ಸಾಹಿತ್ಯದ ಅಭಿಮಾನಿ ಅಲ್ವ ನಾನು. ಪರಿಸರ ಸ್ನೇಹಿ ಇದಲ್ಲ ಪೆನ್ನು. ಪರಿಸರ ಸ್ನೇಹಿ. ಇದು ಕೂಡ ಪರಿಸರದ ಸಂಕೇತವಾಗಿ ಇದೆ. ಮರ ಗಿಡಗಳನ್ನು ಬೆಳೆಸೋಣ, ಪರಿಸರವನ್ನು ಉಳಿಸೋಣ. ನಿಮ್ಗೊಂದು ವಿಷಯ ಗೊತ್ತಾ ಸರ್? ಮೋಸ್ಟ್ಲಿ ಗೊತ್ತಿರುತ್ತೆ ಅನ್ಕೋತೀನಿ, ಯಾಕಂದ್ರೆ ಮೂಲತಃ ಹಳ್ಳಿನಲ್ಲೇ ಬೆಳೆದಿರ್ತೀವಿ. ಹೌದಾ? ಅಲ್ಲಿ ಬೆಳೆದು ಈ ಗಿಡಗಳನ್ನ ಸಂಕೇತ ಹೇಗೆ ಜೀವ ಇರುತ್ತೆ ಅಂತ ಹೇಳಿ ನಾವು ಕೆಲವರು ಇಲ್ಲ ಇದು ನಿರ್ಜೀವ ಅಂತ ಹೇಳಿ ಹೇಳ್ತಾರೆ. ಇಲ್ಲ ಇಲ್ಲ, ಸಸ್ಯಗಳ ಜೀವ ಇದೆ, ಅದು ಸೈಂಟಿಫಿಕಲಿ ಅದು ಇದೆ ಅನ್ನೋದಕ್ಕೆ ನಾವು ನೋಡ್ಕೊಂಡಿರುವಂತಹ ಒಂದು ಉದಾಹರಣೆಯನ್ನ ಈಗ ಪ್ರಸ್ತಾಪ ಮಾಡ್ತೀನಿ. ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ, ಯಾವ್ದೋ ಒಂದು ಗಿಡ ನೆಟ್ಟಿರ್ತಾರೆ, ಅದು ಕಾಯಿ ಬಿಡಲ್ಲ, ಹೂ ಬಿಡಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಇದು ಕಾಯು ಬಿಡಲ್ಲ, ಹೂವು ಬಿಡಲ್ಲ, ಇದು ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಕಡ್ದು ಹಾಕ್ಬಿಡೋಣ ಅಂತ ಮನೆಯ ಹಿರಿಯ ಸದಸ್ಯ ಒಬ್ಬ ಹೋಗ್ಬಿಡ್ತಾರೆ ಹುಡುಗೋಲಿರ್ಕೊಂಡು. ಉಳಿದವ್ರ ಮಗನೋ ಅಥವಾ ಹೆಂಡತಿನೋ ಬೇಡ ರೀ, ಬೇಡ 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 ಅದು ಬಿಡುತ್ತೆ ಅಂತ. ಹೆಂಡತಿ ಇಲ್ಲ ರೀ ಅದ್ ಬಿಡುತ್ತೆ ಬಿಡುತ್ತೆ, ಕಡಿಬೇಡಿ ಕಡಿಬೇಡಿ ಅಂತ ಅಂತ ಹೇಳಿ ಆ ಗಿಡದವರೆಗೂ ಹೋಗ್ತಾರೆ. ಅವನು ಕಡಿತೀನಿ ಅಂತ ಹೋಗುದು, ಹೆಂಡತಿ ಬೇಡ ರೀ ಅಂತ ಹೇಳಿ ಹೋಗುದು. ಯಾಕೆ ಅಂದ್ರೆ ಅದು ಕೇಳಿಸ್ಕೊಳ್ಳುತ್ತಂತೆ. ಹಂಗಾಗಿ ಸ್ವಲ್ಪ ಸಮಯದ ನಂತರ ಅದು ಮತ್ತೆ ಹೂ ಬಿಡಕ್ ಶುರು ಮಾಡುತ್ತೆ, ಕಾಯಿ ಕಟ್ಟುತ್ತೆ. ಪ್ರಕೃತಿಯ ವಿಸ್ಮಯ ಹೇಗಿದೆ ಅಂತ ಹೇಳಿ ನಾವು ಹಳ್ಳಿಯಲ್ಲಿ ಬೆಳೆದಿರೋದ್ರಿಂದ, ಅಂದ್ರೆ ಇವ್ರಿಗೆ ಗೊತ್ತಿರುತ್ತೆ ಕಡಿಯಕ್ ಇಷ್ಟ ಇರಲ್ಲ, ಆದ್ರೆ ಈ ತರದೊಂದು ಪ್ರಹಸನವನ್ನ ಮಾಡಿದಾಗ ಅದು ಕೇಳಿಸ್ಕೊಂಡು ಅದು ನೋಡಿ ಮತ್ತೆ 2 ತಿಂಗಳು 3 ತಿಂಗಳು ಒಳಗಡೆ ಹೋಗ್ಬಿಟ್ಟು ಕಾಯಿ ಬಿಡುತ್ತೆ. ಅದು ನಾನು ನೋಡಿದ್ದೀನಿ. ನಿರ್ಜೀವ ಅಂತ ಹೇಳಕ್ ಸಾಧ್ಯವೇ ಇಲ್ಲ ಅಲ್ಲ. ಹಾಗಾಗಿ ಅದು ಅದರ ಒಂದು ಸಂಕೇತವಾಗಿ ನನಗೆ ಬಹಳ ಸಂತೋಷ ಆಯ್ತು. ನಾನು ಕೂಡ ಪರಿಸರ ಪ್ರೇಮಿ. ಯಾಕಂದ್ರೆ ಮೂಲ ನಾನು ಪರಿಸರದಲ್ಲೇ, ಅಂದ್ರೆ ಈ ಬೆಟ್ಟ ಗುಡ್ಡ ಗದ್ದೆ ಇಂಥದ್ದು ಮರಗಳ ಜೊತೆಲೆ ಬೆಳೆದವನು ನಾನು. ನನಗೆ ಆಲ್ವೇಸ್ ರೆಸ್ಪೆಕ್ಟ್ ಎನ್ವೈರನ್ಮೆಂಟ್, ಅದು ಪರಿಸರ ಒಳ್ಳೆದಿರ್ಬೇಕು. ನಾವು ಪ್ರತಿ ಸಲ ನಾನು ಗಿಡ ನೆಡುವುದೆಲ್ಲ ಎಷ್ಟೋ ಸಲ ಭಾಗವಹಿಸ್ತೀನಿ. ನಾನು ಪರಿಸರ ದಿನಾಚರಣೆ ದಿವಸ ಎಲ್ರಿಗೂ ವಿಶ್ ಮಾಡ್ತೀನಿ. ಹಾಗಾಗಿ ಪರಿಸರದ ಬಗ್ಗೆ ತುಂಬಾ ಗೌರವ. ಮತ್ತು ಸಾಹಿತ್ಯ ಬಿಡಿ ನನಗೆ ಅಷ್ಟು ಇಷ್ಟ. ಪುಸ್ತಕಗಳು ಅಂದ್ರೆ ಸಾಹಿತ್ಯ ಸಂಗೀತ ಸಂಗಮ ಯಾವತ್ತು ಬೇಕು, ಯಾವತ್ತು ಬೇಕು. ನಾವು ಹಾಡುವಾಗಲೂ ಪ್ರೋತ್ಸಾಹಿಸಿ ಸಂಗೀತ ಸಂಯೋಜನೆಯನ್ನು ಕೂಡ ನಾನು ಇದನ್ನ ತುಂಬಾ ಚೆನ್ನಾಗಿ ಬರ್ದಿರ್ತೇನೆ ಗೊತ್ತು ನಮ್ಗೆ. ಇದನ್ನ ನಾವು ದೇವ್ರ ಮನಸ್ಸಿಂದ ಇದನ್ನು ಒಳ್ಳೆ ಒಂದು ಟ್ಯೂನ್ ಮಾಡಿ ಇದನ್ನ ಯೂಟ್ಯೂಬ್ಗೆ ನಾವು ಅಪ್ಲೋಡ್ ಮಾಡುವಾಗ ಆಗ್ಲಿ. ನಿಮ್ಗೆ ಒಳ್ಳೆದಾಗ್ಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಮತ್ತೊಂದು ಅತಿಥಿಯೊಂದಿಗೆ ಮುಂದಿನ ವಾರ ಮತ್ತೆ ಸಿಗೋಣ.